ನಮ್ಮ ಗವಿಸಂಪದ ಯೂಟ್ಯೂಬ್ ಚಾನಲ್ ಈಗ ದಾಸೋಹಂ ಎಂದು ಬದಲಾಗಿದೆ. ಇನ್ನು ಮುಂದೆ ನಮ್ಮ ದಾಸೋಹಂ ಚಾನಲ್ನಲ್ಲಿ ಪ್ರತಿನಿತ್ಯ ಪರಮ ಸತ್ಯದ ಕುರಿತಾದ ಚಿಂತನೆಗಳು ಮೂಡಿ ಬರುತ್ತವೆ. ಜೀವ ಎಂದರೇನು, ಕಾಣುವ ಜಗತ್ತಿನ ಸ್ವರೂಪವೇನು, ಜೀವ ಜಗತ್ತನ್ನು ನಿಯಂತ್ರಿಸುತ್ತಿರುವ ಶಕ್ತಿ ಯಾವುದು, ಜೀವನದ ಸಾರ್ಥಕತೆ ಹೇಗಾಗುತ್ತದೆ ಎನ್ನುವುದನ್ನು ಕುರಿತು ಪರಮ ಪೂಜ್ಯ ಶ್ರೀ ಗವಿಸಿದ್ದೇಶ್ವರ ಅಪ್ಪಾಜಿ ಗವಿಮಠ ಕೊಪ್ಪಳ ಮತ್ತು ಪರಮ ಪೂಜ್ಯ ಕೃಷ್ಣಾನಂದ ಅಪ್ಪಾಜಿ ಕಜ್ಜಿಡೋಣಿ ಹಾಗೂ ಗವಿಯವರಿಂದ ಚಿಂತನೆಗಳು ಮೂಡಿ ಬರಲಿವೆ. ಹಾಗಾಗಿ ತಾವೆಲ್ಲರೂ ನಮ್ಮ ದಾಸೋಹಂ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಓಂ ಶ್ರೀ ಗುರು ಶಂಭುಲಿಂಗಾಯ ನಮಃ. ಜ್ಞಾನ ಪ್ರತಿಪಾದನ ಸ್ಥಳದ 48ನೇ ಪದ್ಯ. ನೋಡಿ ತಿಳಿದನು ಗುಣಯೋಗಾನುಸಂಧಾನವನೆ ಮಾಡುತ್ತಿರೆ ಮುಕ್ತಿ ಸುಖ ಸಿದ್ಧಿಯಹುದು. ನೋಡಿ ತಿಳಿದನು ಗುಣ ಅನಿಲ ಶಿಖಿ ಹೃದಯ ತನು ಗೃಹ ನಗರ ದೇಶ ಲೋಕನಿಕಾಯದೊಡನೆ ಪರಿವಿಡಿದಡರಿ ಮೇಲೆ ಘನ ಪರಂಜ್ಯೋತಿಯಳು ಮನವಳಿದಿಹುದೆ. ತೂಲವೆನಿಪುದದು ಪಲ್ಲಟವಾಗಿ ಸೂಕ್ಷ್ಮಯೋಗ. ನೋಡಿ ತಿಳಿದನು ಗುಣ ನೋಡಿ ತಿಳಿದನು ಗುಣಯೋಗಾನುಸಂಧಾನವನೆ ಮಾಡುತ್ತೀರೆ ಮುಕ್ತಿ ಸುಖ ಸಿದ್ಧಿಯಹುದು. ನೋಡಿ ತಿಳಿದನು ಗುಣ ತಿಳಿವೆಂಬ ತೆರೆ ಮಸೆಗೆ ಮಾಯಾ ಪುಳಿನ ಸೇತುವೆ ಅಳಿಯೆ ಜೀವೇಶರೆಂಬ ಉಭಯ ಭಾವನೆಯ ಕಳೆದ ಬೋಧಾಂಬುನಿಧಿ ಪಡೆದೆ ಕರೂಪವನು ಬಳಕೆಗೊಳಗಾಗದಿರುತ್ತಿರೆ ವಿನುತ ಯೋಗ. ನೋಡಿ ತಿಳಿದನು ಗುಣ ನೋಡಿ ತಿಳಿದನು ಗುಣಯೋಗಾನುಸಂಧಾನವನೆ ಮಾಡುತ್ತೀರೆ ಮುಕ್ತಿ ಸುಖ ಸಿದ್ಧಿಯಹುದು. ನೋಡಿ ತಿಳಿದನು ಗುಣ ಪರಮಾತ್ಮನೆಂಬ ಮೃತ ಶರದಿ ಸಪ್ತಾವರಣದ ಇರವನುಳಿದ ಅಖಿಲ ಭುವನವನು ತನುವನು ಬೆರಸಿ ಬೇರಿಲ್ಲದೊಳಕೊಂಡು ತೆಕ್ಕರೆ ತೀವಿ ಪರಿಕಲ್ಪನೆಗೆ ಬಾರದಿರಲಧಿಕ ಯೋಗ. ನೋಡಿ ತಿಳಿದನು ಗುಣ ನೋಡಿ ತಿಳಿದನು ಗುಣಯೋಗಾನುಸಂಧಾನವನೆ ಮಾಡುತ್ತೀರೆ ಮುಕ್ತಿ ಸುಖ ಸಿದ್ಧಿಯಹುದು. ನೋಡಿ ತಿಳಿದನು ಗುಣ ಬಳಿಕಾತ್ಮಬೋಧಾಂಬುರಾಶಿ ಕೋಶದ ಮೇರೆಗಳೆದು ಪರತತ್ವವನು ಸಚರಾಚರವನು ಒಳಕೊಂಡು ವಿಪರೀತ ಭಾವನಾ ಬೀಚಿಗಳನ್ನು ಉಳಿದು ಸಲೆ ಸಹಜ ಸುಖವಿಹುದು ಅಮಳಯೋಗ. ನೋಡಿ ತಿಳಿದನು ಗುಣ ನೋಡಿ ತಿಳಿದನು ಗುಣಯೋಗಾನುಸಂಧಾನವರೆ ಮಾಡುತ್ತೀರೆ ಮುಕ್ತಿ ಸುಖ ಸಿದ್ಧಿಯಹುದು. ನೋಡಿ ತಿಳಿದನು ಗುಣ ಶಿವಜೀವರೊಡನಿರ್ದ ಭೇದಾ ಪರೋಕ್ಷಂ ಎನಿಸುವ ಜಾಡ್ಯ ಧರ್ಮಗಳ ನೀತಿಗಳೆದುಳಿದ ಅವಿರಳ ಚಿದಾನಂದಮಯನಾದ ಶಂಭುಲಿಂಗವೇ ತಾನೆನಿಸಿ ತೋರುತ್ತಿಹುದೆ ನಿಜ ಯೋಗ. ನೋಡಿ ತಿಳಿದನು ಗುಣ ನೋಡಿ ತಿಳಿದನು ಗುಣಯೋಗಾನುಸಂಧಾನವನೆ ಮಾಡುತ್ತೀರೆ ಮುಕ್ತಿ ಸುಖ ಸಿದ್ಧಿಯಹುದು. ನೋಡಿ ತಿಳಿದನು ಗುಣ. ಶ್ರೀ ಗುರು ಶಂಭುಲಿಂಗದ ಪಾದ ಪಂಕಜಂ ಮುವಿಗೆನ್ನ ಮತಿಗೆ ಜಗದಾದಿ ಬೀಜಂಗೆ ನಿಗಮಾಂತ ವೇದ್ಯಂಗೆ ನಗರಾಯ ಸುತೆಯ ರಮಣಂಗೆ ಶ್ರೀ ಶಂಭುವಿಂಗ ಗಗನಿಕೋತ್ಸವ ನತನಕ್ಕೆ ಪ್ರಾತಸ್ಮರಣೀಯ ಪೂಜ್ಯಪಾದ ಸದ್ಗುರುಗಳ ಶ್ರೀ ಚರಣಾರವಿಂದಗಳಲ್ಲಿ ದಂಡೋತ್ ನಮಸ್ಕಾರಗಳನ್ನು ಸಮರ್ಪಿಸಿ
ಕ್ಷೇತ್ರದ ಅಧಿದೈವವಾಗಿ ಶುದ್ಧ ಬುದ್ಧಿಗೆ ಸಾಕ್ಷಿಯಾದ ಸಿದ್ಧಗುರು ಜಗದ್ಗುರು ಗವಿಸಿದ್ದೇಶ್ವರರ ಶ್ರೀ ಚರಣಾರವಿಂದಗಳಿಗೆ ನತಮಸ್ತಕನಾಗಿ ತತ್ರೂಪರು ಮಹಾನುಭಾವರು ಕಾರ್ಯಕ್ರಮದ ಗಣ ಅಧ್ಯಕ್ಷತೆಯನ್ನು ನಿರ್ವಹಿಸಿ ನಿಮ್ಮೆಲ್ಲರಿಗೂ ಉಪದೇಶಾಮೃತವನ್ನು ನೀಡುತ್ತಿರುವಂತಹ ಪೂಜ್ಯಪಾದ ಕುಡುತನೆಯ ರುದ್ರಯ್ಯಪ್ಪಂಗಳ ಶ್ರೀ ಚರಣಾರವಿಂದಗಳನ್ನೇ ಮೊದಲುಗೊಂಡು ಸಕಲ ಹಿರಿಯರಲ್ಲಿ, ಸಾಧುಗಳಲ್ಲಿ, ಸಾಧಕೋತ್ತಮರಲ್ಲಿ, ಜಿಜ್ಞಾಸುಗಳಲ್ಲಿ, ತಾಯಂದಿರಲ್ಲಿ, ಸರ್ವರಲ್ಲಿಯೂ ಪ್ರಣಾಮಗಳು. ನೋಡಿ ಏನಪ್ಪ ಶಬ್ದದು? ನೋಡಿ ನೋಡಿ ತಿಳಿದು ತಿಳಿದು ಅಂದ್ರೆ ಯಾವುದೇ ಒಂದು ವಿಜ್ಞಾನ ಅಥವಾ ಯಾವುದೇ ಒಂದು ಪ್ರಯೋಗ ಅಥವಾ ಯಾವುದೇ ಒಂದು ಕರ್ಮ ನಿಮಗೆ ಕರಗತ ಆಗಬೇಕಾತು ಅಂದ್ರೆ ಬಹಳ ಬಹಳ ಸುಂದರವಾಗಿ ನಿಮಗೆಲ್ಲ ಗೊತ್ತಿರುವ ಒಂದು ವಚನ, ಕೆಲವೊಮ್ಮೆ ಬಲ್ಲವರಿಂದ ಕಲಿತು. ಕೇಳಿರಲ್ಲ? ಸೋಮೇಶ್ವರ ಶತಕ ಬಹುತೇಕ ಕನ್ನಡ ಸಾರಸ್ವತ ಲೋಕದಲ್ಲಿ ಬಹಳ ದೊಡ್ಡ ಸ್ಥಾನವನ್ನು ಪಡಿತದೆ. ಏನಂತ ನಾವು ಕೆಲವೊಮ್ಮೆ ಬಲ್ಲವರಿಂದ ಕಲಿತು. ಯಾಕೆ ಅಂದ್ರೆ ಅದನ್ನ ನಾನು ಕಲಿಬೇಕಾತಂದ್ರೆ ಮೊದಲು ಅದರೊಳಗೆ ಸಿದ್ಧಿಯಾದಂತ ಪುಣ್ಯಾತ್ಮನಿಗೆ ಹೋಗಿ ನಮಸ್ಕಾರ ಮಾಡಬೇಕಿಲ್ಲ ನಾನು. ಹಾಗೆ ನಿನ್ನಿನ ದಿನದಲ್ಲಿ ತಾವು ಬಹಳ ಕಷ್ಟದ ಒಂದು ಉಪನ್ಯಾಸವನ್ನ ಸಹಿಸಿಕೊಂಡಿದ್ದೀರಿ. ಬಹುತೇಕ 2 ದಿನ ಆಯ್ತು, ಏನು 3 ದಿನ ಆಯ್ತು, ನೆನಪಿಲ್ಲ ನನಗೆ. ಏನ್ ಪಾಠ ಮಾಡಿದ್ರು ಗುರುಗಳಲ್ಲಿ? ಅಲ್ಲಿ ನಮಗೆ ತಿಳಿದು ಬಂದ ಅಂಶ ಏನು? ಶ್ರವಣ, ಮನನ, ನಿಧಿಧ್ಯಾಸನ ಎಂಬ ತ್ರಿಶೂಲವನ್ನು ಹಿಡಿದುಕೊಂಡು ಅಜ್ಞಾನ ವ್ಯಾಕೃತವಾದಂಥ ಈ ತೋರ್ಪ ಪ್ರಪಂಚ ಇದು ಜಡವಿದೆ ಅಂತ ಹೇಳಿ ಆ ತ್ರಿಶೂಲಿಲೆ ಗುದ್ದಿ ಬಿಟ್ರ. ಗೊತ್ತಕತ್ತಿಲ್ಲ ಇದ್ರನ್ನ? ಆ ಉಪಮಾನ ಗೊತ್ತಕತ್ತಿಲ್ಲ? ವೈರಿಗಳು ಎದುರಿಗೆ ಬಂದಾಗ ಗೊತ್ತಾರಿಲ್ಲ. ಹಂಗ ನಿನ್ನಿನ ಪದದಲ್ಲಿ ಏನ್ ಮಾಡಿದ್ರು ಅಂದ್ರೆ, ಶ್ರವಣ ಅನ್ನುವಂಥದ್ದು ಒಂದು ಶೂಲ, ಮನನ ಅನ್ನೋದೊಂದು, ನಿಧಿಧ್ಯಾಸನ ಅನ್ನೋದೊಂದು, ಆ ಶ್ರವಣದಿಂದ ಉತ್ಪನ್ನವಾದ ಸಿದ್ಧವಾದ ಅರ್ಥವನ್ನು ಅಂತಃಕರಣದಲ್ಲಿ ಪುನಃ ಪುನಃ ಸ್ಮರಣೆ ಮಾಡುವಂತಹ ಆ ಮನನ ಯೋಗದಲ್ಲಿ ನಿಮ್ಮನ್ನು ಕರ್ಕೊಂಡು ಬಂದಿತ್ತು. ಆ ಮನನ ಯೋಗದಲ್ಲಿ ಅನೇಕ ಸಂಶಯಗಳು, ಅನೇಕ ವೈರಿಗಳು ನಿಮ್ಮನ್ನು ಕಾಡ್ತಿದ್ವು. ಅಲ್ಲಿ ಯಾವುದನ್ನ ಶ್ರುತಿ ಗುರುಗಳಿಂದ ತಿಳಿದುಕೊಂಡಿದ್ದೀನೋ ಅದನ್ನು ಒಪ್ಕೊಳ್ಳಿಕ್ಕೆ ಅಡಚಣೆ ಯಾವ್ದು ಮಾಡ್ತಿತ್ತು ಅಂದ್ರೆ ನಿಮ್ಮ ಮನಸ್ಸು ಮಾಡಕತ್ತಿತ್ತಲ್ಲಿ. ಆ ಮನಸ್ಸನ್ನು ಏನ್ ಮಾಡಿದ್ರು ಅಂದ್ರೆ ಪ್ರತ್ಯಕ್ಷಾದಿ ಪ್ರಮಾಣಗಳಿಂದ ಅದಕ್ಕೆ ಎಲ್ಲವನ್ನು ಬುದ್ಧಿವಾದವನ್ನು ಹೇಳಿ ಅನೇಕ ಯುಕ್ತಿಗಳನ್ನ, ಅಲ್ಲಿನ ಬಹಳ ಚಂದ ನೀವೆಲ್ಲ ಗದ್ದಲ ಇದ್ರಿ, ಅದನ್ನು ಸರಿಯಾಗಿ ತಿಳ್ಕೊಂಡಿರಲಿಲ್ಲ ನೋಡ್ರಿ. ಅಲ್ಲಿ ಅನೇಕ ಯುಕ್ತಿಗಳು ಅಂತಂದ್ರೆ, ಮಗು ಊಟ ಮಾಡೋದಿಲ್ಲ ಅಂತ ರಕ್ಷೆ ಹಿಡಿದಾಗ ತಾಯಿ ಕತೆ ಹೇಳಿ ಉಣಿಸಿದ ಹಾಗೆ ಅದಕ್ಕೆ ಯುಕ್ತಿಗಳು ಅಂತಾರೆ. ಹಾಗೆ ಆ ಮನಸ್ಸಿಗೆ ಯುಕ್ತಿ ರೂಪವಾಗಿ ಆ ಜ್ಞಾನ ಶಕ್ತಿ ಅನ್ನುವಂಥ ಆ ಗುರು, ಅದು ಆ ಇಚ್ಛಾಶಕ್ತಿ ಅನ್ನುವಂಥ ಆ ಮನಸ್ಸಿಗೆ ಬುದ್ಧಿ ಹೇಳ್ಕೋತ ಆ ಮನನ ಲಿಂಗದಿಂದ ನಿಮ್ಮನ್ನ ದಾಟಿಸಿ ನಿಮಗೆ ಆ ಕೂಸು ಊಟ ಮಾಡಿ ಹೆಂಗ್ ಗಪ್ ಮಲ್ಕೋತೋ ಹಾಗೆ ನಿಧಿಧ್ಯಾಸನದಲ್ಲಿ ತಗೊಂಡು ಬಂದಿದ್ರು. ಆ ನಿಧಿಧ್ಯಾಸನ ಅಂದ್ರೆ ಮತ್ತೇನಲ್ಲದು. ನಿಧಿಧ್ಯಾಸನ ಅಂದ್ರೆ ಮತ್ತೇನಲ್ಲ, ಹೆಂಗ ದಣದು ಬಂದು ಮಲ್ಕೋತಿದಲ್ಲ ಹಂಗ ತಿಳಿದು ಮಲ್ಕೊಂಡ್ಬಿಟ್ರೆ ನಿಧಿಧ್ಯಾಸನ. ಏನ್ ಹೇಳಿದ್ರೇನ
ದಣಿದು ಬಂದು ಯಾವ ರೀತಿ ಮಲ್ಕೊಳ್ತೀವೋ ಹಂಗ ತಿಳಿದು ಮಲ್ಕೊಂಡ್ಬಿಟ್ರೆ ಆಯ್ತು ಅಷ್ಟೇ. ಅದೇ ನಿದ್ದೆ. ಮಲ್ಕೊಳ್ಳೋದಂದ್ರೆ ಏನು ನಿದ್ರೆ ಮಾಡೋದಲ್ಲ, ವಿಷಯಗಳಿಂದ ಹಿಮ್ಮುಖ ಆಗುವುದು. ಮತ್ತೇನು ಮಲ್ಕೊಳ್ಳೋದಂದ್ರೆ ಏನು? ಮಲ್ಕೊಳ್ಳೋದಂದ್ರೆ ಏನು? ಕೌದಿ ಹೊತ್ತು ಮಲ್ಕೊಳ್ಳೇನು? ಇಲ್ಲ. ಮಲ್ಕೊಳ್ಳೋದಂದ್ರೆ ಆ ವಿಷಯಗಳಲ್ಲಿ ಹರಿದು ಹುಚ್ಚಿಯಂತೆ ಕರಡಿಯಂತೆ ಕುಣಿಯುವ ಮನ, ಆ ವಿಷಯಗಳು ನಿರಸನ ಅದಾವ, ಅವತರದಲ್ಲಿ ಏನಿಲ್ಲ ಅಂತ ತಿಳಿದು ನಿರ್ವಿಷಯದಲ್ಲಿ ನಿಲ್ಲೋದಕ್ಕೆ ನಿಧಿಧ್ಯಾಸನ ಅನ್ಬೇಕು. ಅದಕ್ಕೆ ನಾವು ಪರಮಾನುಭವ ಹೇಳುವಾಗ ಇನ್ನತ್ ಹೇಳ್ತಾನೆ ಅವನ್ನೆಲ್ಲ. ನಿರ್ವಿಷಯದೊಳು ಮನವು ಕರಿಗೊಂಡು ನಿಲೆ ಅಂತ ಬರದಾರ ನಿಜಗುಂಡ್ರಲ್ಲಿ. ಆ ಬೆಣ್ಣೆ ಕಡದ ನಂತರ ಎಲ್ಲ ಮುಗಿದ ನಂತರ ಮಜ್ಜಿಗೆ ಆಗಿಬಿಟ್ರು ಹೊಳ್ಳಿ ಮಜ್ಜಿಗೆ ಕೂಡ ಕೊಡುದಿಲ್ಲ ಅದು. ಆ ಬೆಣ್ಣೆ ಉಂಡಿ ಗೊತ್ತಾಗತ್ತಿಲ್ಲ ಸಣ್ಣವ್ರಿದ್ದಾಗ, ಆ ಬೆಣ್ಣೆ ಉಂಡಿ ಕಡದ್ ಎಲ್ಲ ಮಾಡಿ ಆ ತಾಯಿ ಏನ್ ಮಾಡ್ತಿದ್ಲು, ಅದನ್ನ ಗಟ್ಟಿಯಾಗಿ ಹಿಂಗ್ ಉಂಡಿ ಗತೆ ಮಾಡಿ ಅಲ್ಲೇ ಮಜ್ಜಿಗೆಯಾಗ ಬಿಟ್ರು ಮಜ್ಜಿಗೆಯಾಗ ಅದ ತೇಲ್ತಿತ್ತೆ ಹೊರತು ಕರಿಗೆ ಮಜ್ಜಿಗೆ ಕೂಡ್ತಿದ್ದಿದ್ದಿಲ್ಲ. ಹಂಗ ನಿಧಿಧ್ಯಾಸನದಲ್ಲಿ ಸರಿದು ಹೋದಂತ ಪ್ರಪ್ರಥಮ ಅನುಭವ ಇದು ನಮಗೆ. ನಿಮಗೆ ಶಾಸ್ತ್ರದ ಅನುಭವ ಆಗ್ಯದ, ಆದ್ರೆ ಮೌನದ ಅನುಭವ ಆಗ್ಬೇಕಲ್ಲ. ನಿನ್ನ ಏನ್ ತೋರಿಸಿದ್ರ ಅವರು? ಮಾತಿಲ್ಲದ ಮೌನ. ಮಾತಿನೊಳಗ ಆನಂದ ಪಡುದು ಗೊತ್ತದ ನಿಮಗೆ? ಕತಿ ಹೇಳುದು, ಚಪ್ಪಾಳೆ ಹೊಡಿಸ್ಕೊಳ್ಳುದು, ಆಯರೆ ಹಾಕಿಸ್ಕೊಳ್ಳುದು, ಹಾವು ಎತ್ತಿನ ಜೊತೆ ಹೂವಿನಾರ ಹಾಕಿಸ್ಕೊಳ್ಳುದು, ಇದರೊಳಗೆ ಆನಂದ ಪಟ್ರಿ ನೀವು ಇಲ್ಲಿ ತನಕ. ಏನೊಂದು ಇಲ್ಲದೆ ಆನಂದವಾಗಿರುವಂತಹ ಸ್ಥಿತಿ ಅದು ನಿಧಿಧ್ಯಾಸನದಲ್ಲಿ ನಿಮಗೆ ಪರಿಚಯ ಮಾಡಿದ್ರೆ ಅದು ಆಗ್ತದ ರುದ್ರಣ್ಣ. ನಿಮಗೆ ಒಂದಿಷ್ಟು ಹಂಗ ಸ್ವಾನುಭವ ಹೇಳ್ತೇನೆ, ನೀವು ನೆನಪಿಸ್ಕೊಂಡು ಹೇಳ್ರಿ. ಇವತ್ತ ಹೂ ಅನ್ಬೇಡ್ರಿ, ನಾವೊಂದಿಷ್ಟು ಟೈಮ್ ತಗೊಳ್ರಿ. ಒಮ್ಮೊಮ್ಮೆ ನಿಮಗ ಜೀವನದಲ್ಲಿ ಈಗ 50-60 ವರ್ಷ ಬದುಕಿರಲ್ಲ, ನಿಮಗೆ ಯಾವಾಗೋ ಒಂದೊಂದು ದಿವಸ ಏನೂ ಇಲ್ಲದೆ ಬಹಳ ಉಲ್ಲಾಸವಾಗಿರುವಂತ ಗಳಿಗೆಗಳು ನಿಮ್ಗೆ ಅನಿಸ್ಯಾವ ಇಲ್ಲೋ? ಪ್ರಾಮಾಣಿಕವಾಗಿ ಹೇಳ್ರಿ, ಸುಳ್ಳದ ಹೇಳ್ರಿ. ಅಲ್ಲಿ ನಿಮಗೆ ಲಾಟ್ರಿ ಹತ್ತಿಲ್ಲ, ನಿಮ್ಮನೇನು ಯಾರು ರಾಜ್ಯಪಾಲರನ್ನು ಮಾಡಿಲ್ಲ, ಸುಮ್ಮನೆ ಇರ್ತೀರಿ ಮನೆಯೊಳಗೆ, ಸುಮ್ಮನೆ ಕೆಲಸ ಕಾರ್ಯದಲ್ಲಿ ಹೆಂಗಿರ್ ಏನೋ ಅವತ್ತು ಬಹಳ ಆನಂದವಾಗಿರ್ತೀರಿ. ಒಟ್ಟ ಅದು ಏನು ಕಾರಣ ಅನ್ನೋದೇ ಗೊತ್ತಾಗೋದಿಲ್ಲ ನಿಮಗೆ. ಯಾಕೋ ಸಂತೋಷ ಒಟ್ಟ. ನಿಮಗಿದು ಗೊತ್ತಿರ್ಲಿ, ನಿಮಗೆ ತಿಳಿಯಲಾರದೆ ನಿಮ್ಮ ಮನವು ಯಾವುದೋ ಸುಳಿಯಲ್ಲಿ ಸಿಲುಕಿ, ಈ ಈಸಾಕ್ ಹೋದವ್ರು ಬದುಕಿನ ಹೊಳೆಯಾಗಿ ಎಲ್ಲೋ ಸುಳೆ ಸಿಕ್ಕು ಮುನಿಗೆ ಸತ್ತು ಹೋಗ್ಬಿಡ್ತಾರ ನೋಡೋರು. ಅವ್ರು ಚೆನ್ನಾಗಿ ಈಸವ್ರೆ, ಅವ್ರು ಈಸ್ತಿನಂತ ಹೋಗಿರ್ತಾರ ಅವರು. ಆದ್ರೆ ಏನೇನೋ ಕಾಲ ಪ್ರಕಾರಗಳಲ್ಲಿ ನದಿಯಲ್ಲಿ ಏನಾಕತ್ತೋ ಏನಿಲ್ಲೋ ಪಟಕಿನ ಸುಳೆ ಸಿಕ್ಕೊಂಡ್ಬಿಡ್ತಾರೆ. ಅವರು ಎಲ್ಲ ಹೋರಾಟ ಅಲ್ಲಿ ಅದ್ರ ಮುಂದೆ ನಡೆಯುವುದಿಲ್ಲ. ಅವ್ರು ಹೆಂಗ ಆ ಸುಳಿಯಲ್ಲಿ ಸಿಕ್ಕೊಂಡು ಕ್ಷಣಾರ್ಧದಲ್ಲಿ ಸತ್ತು ಹೋಗ್ಬಿಡ್ತಾರಲ್ಲ, ಹಂಗ ನೀವು ಯಾವುದೋ ಒಂದು ರೇಖೆಯಲ್ಲೇ, ಯಾವುದೋ ಒಂದು ಯೋಗದಲ್ಲೇ ಅಪ್ರಯತ್ನ ಪೂರ್ವಕ ನೀವೇನ್ ಮಾಡ್ಬೇಕಂತ ಮಾಡಿರೋದಿಲ್ಲ ಅದನ್ನ. ಒಮ್ಮೊಮ್ಮೆ ಈ ಆಕಳಿಸೋದು ದೇಹ ಒಮ್ಮೆ ಆಕಳಿಸ್ತತ್ ನೋಡ್ರಿ ನಿದ್ದೆ ಬಂದಾಗ. ಹಂಗಂಗ ತಿಳಿಲಾರ್ದ ಒಮ್ಮೊಮ್ಮೆ ಏನ್ ಮಾಡ್ತಂದ್ರಿ ದೇಹದು, ನೀವು ಉಸಿರು ಕೂಡ ಮರ್ತಿರ್ತೀರಿ. ಏಟು ಫುಲ್ ಹೊಟ್ಟೆ ತುಂಬ ಎದೆ ತುಂಬ ಉಸಿರು ತಗೊಳ್ದು ಬಿಟ್ಟಿರ್ತೀರಿ ಕೆಲಸ ಮಗ್ನಾಗಿ. ಆ ಉಸಿರು ಏನ್ ಮಾಡ್ತಿರ್ತತಿ, ಬರೀ ಮೂಗಿನ ಅಟ ಒಂದ್ 4 ಬಳ ಮ್ಯಾಲ ಹೋಗೋದು, ಅಟ ನಡೆದಿರ್ತೈತೆ ಅದು. ಯಾಕಂದ್ರೆ ಕಂಪ್ಯೂಟರ್ ಕೂತಿರ್ತೀರಿ, ಏನೋ ಒಂದು ಗಹನವಾದ ಇಕ್ವೇಶನ್ ಹೊಂದಿಸ್ತಿರ್ತೀರಿ, ಕ್ಯಾಲ್ಕುಲೇಷನ್ ಮಾಡಕತ್ತಿರ್ತೀರಿ. ಆ ಉಸಿರು ಒಂಥರ ಕಡಿಮೆ ಆಗಿ ದೇಹ ಒಮ್ಮಿಂದೊಮ್ಮಿಗೆ ಏನ್ ಮಾಡ್ತಂದ್ರೆ ಬರ್ರಂತ ಉಸಿರು ತಗೊಂಡ್ಬಿಡ್ತದೆ. ನಾ ಹೇಳುದು ನಿಮ್ಮ ಅನುಭವಕ್ಕೆ ಬರ್ತದ ಯಾವಾಗಾರ? ಅನಿಸ್ತತಿಲ್ಲ ಸತ್ಯದ ಅಂತ ಹೇಳ್ಯಾರ, ಅನಿಸ್ತತಿಲ್ ನೋಡ್ರಿ ನೀವು ಎಲ್ಲ. ಒಮ್ಮಿಂದೊಮ್ಮಿಗ್ಲೆ ದೇಹ ತಾನೇ ತಗೊಂಡ್ಬಿಡ್ತತಿ. ಆ ಉಸಿರು ಒಮ್ಮೊಮ್ಮೆ ಏನಾಗ್ತದಂದ್ರೆ ತಮ್ಮ, ಆ ಉಸಿರು ಏನಾಗ್ತದಂದ್ರ ಆನಂದಮಯ ಕೋಶವನ್ನು ದಾಟಿ ಹೋಗ್ಬಿಡ್ತದೆ. ಇದು ನೀವು ಮಾಡ್ಬೇಕಂತ ಮಾಡಿರೋದಿಲ್ಲ, ಇದು ನೀವು ಅದು ಪ್ರಕೃತಿನೇ ಹಂಗೆ ತಗೊಂಡ್ಬಿಟ್ಟಿರ್ತದೆ ತಾನೇ ಅದು.
ಅದನ್ನ ನೀವು ನನ್ನ ಜೊತೆಗೆ ಒಂದಿಷ್ಟು ಕಾಲಹರಣ ಮಾಡಿದ್ರೆ ನಿಮಗೆ ಗೊತ್ತಕ್ಕ ಇವು ತಾನ ಆಗಿಬಿಡ್ತಾವ, ಗಟ್ಟಿಸಿಬಿಡ್ತಾವು. ಆ ಕ್ಷಣ ಆತ್ಮಾನುಭೂತಿಯೇ ಆ ಸಹಸ್ರಾರದ ಆ ಉಸಿರಿನ ಸ್ಪರ್ಶ ಏನೈತಲ್ಲ, ಅದು ಅರ್ಧ ಕ್ಷಣ ಆಗೈತೋ ಏನು 0.0001 ಆಗೈತೋ, ಅಷ್ಟು ಸ್ಪರ್ಶ ಅವತ್ತು ನಿಮಗೆ ಏನಿಲ್ಲದ ನಿಮ್ಮ ಜೀವನದಲ್ಲಿ ಆನಂದ ಅನಿಸ್ಬಿಡ್ತದೆ ನೋಡಿ. ಹೌದು. ನೀವು ಇದನ್ನ ನಾ ಹೇಳೋದನ್ನ ಇದೇನ್ರಿ ಬರೆದು ಕೊಡ್ರಿ ಅಂತ ಅಂದ್ರೆ ನಾನು ಬರೆದು ಕೊಡಕ್ ಬರೋದಿಲ್ಲ ಇದನ್ನ. ಇದು ನಿಮ್ಗೆ ಈ 50-60 ವರ್ಷದಾಗ ನಿಮ್ಗೆ ನನ್ನ ಅನುಭವದ ಮಟ್ಟಿಗೆ ನಿಮ್ಗೆ 4 ಸಲ ಆದ್ರೂ ಇದು ಅನುಭವಕ್ಕೆ ಬಂದೇ ಇರ್ತದೆ. ಏನ್ ಇದು ಬಡವ, ಇದಕ್ಕೆ ಶ್ರೀಮಂತ, ಕರಿಯ, ಬಿಳಿಯ ಅಂತ ಏನಿಲ್ಲ ಇದಕ್ಕೆ. ದೇಹ ತೊಟ್ಟು ಬಂದಂತಹ ಸಕಲ ಮನುಷ್ಯರಿಗೆ ಇದು ಜೀವನದಲ್ಲಿ ಒಮ್ಮೆ ಆದ್ರೂ ಇದು ನಿಮ್ಮ ಅನುಭವಕ್ಕೆ ಬಂದ ಹೋಗಿರ್ತೈತಿ. ಅದನ್ನ ಸುಮ್ಮನೆ ನಿಮ್ಗೆ ಜ್ಞಾಪಿಸಿನ ಹೆಂಗ ಅಂಥ ಆನಂದ ನಿನ್ನಿನ ದಿನ ಸ್ವಯಂ ಪ್ರಯತ್ನ ಪೂರ್ವಕವಾಗಿ ಗುರುಬೋಧೆಯಿಂದ ಅಥವಾ ಶಾಸ್ತ್ರ ಸಂಶೋಧನೆಯಿಂದ ಅಥವಾ ಶ್ರುತಿ ಷಡ್ಲಿಂಗ ಪೂರ್ವಕವಾಗಿ ಶ್ರವಣದಿಂದ ಉತ್ಪನ್ನವಾದ ಸಿದ್ಧಾಂತವನ್ನು ಮನಸ್ಸಿಗೆ ಪ್ರೀತಿಯಿಂದ ಪದೇ 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 ಹೇಳಿ ಆ ಮನವನ್ನು ಸಮಾಧಾನಗೊಳಿಸಿ ಆ ಸಮಾಧಾನವನ್ನು ಮುಂದುವರಿಸಿದ್ದಕ್ಕೆ ನಿಧಿಧ್ಯಾಸನ ಅಂತ ಕರುತ್ತಾರೆ. ಇಲ್ಲಿ ಪ್ರಯತ್ನ ಐತಿ. ಈಗ ಇಲ್ಲಿ ಏನೈತಿ, ನಿನ್ನಿ ತಕ ಏನೈತಿ ಇಲ್ಲೇ ಪ್ರಯತ್ನ ಐತಿ. ಹಂಗ ನಿಮ್ಗೆ ಒಂದು ದೃಷ್ಟಾಂತ ಕೊಡ್ತಾನೆ. ಈಗ ಒಮ್ಮೆಗೆಲ್ಲ ನಿಮಗೆ ಧ್ಯಾನಕ್ಕೆ ಕುಂಡ್ರಿಸೀನಿ ಅಂತ ತಿಳ್ಕೋರಿ. ಧ್ಯಾನಕ್ಕೆ ಕುಂಡ್ರಿಸಿದ ಕೂಡಲೇ ನಿಮಗೆ ಏನಾಗೈತಪ್ಪ ಅಂತಂದ್ರೆ ಮೊದಲು ಒಂದು ನಿಮಿಷ ಸುಮ್ಮನೆ ಕೂತಾರ್ಗತೆ ಮಾಡ್ತೀರಿ, ಒಳ್ಳೆ ಬೆರ್ಸ್ ಮಾಡಿ. ಆ ನಂತರ ಸಣ್ಣಂಗೆ ಎಲ್ಲಾರ ನಿಮ್ಮ ಶರೀರದಲ್ಲಿ ಕೂದಲು ಅಗಾಡಕ್ ಶುರು ಮಾಡ್ತಾವ. ಆ ಕೂದಲು ಅಗಾಡಿದ ಕೂಡಲೇ ಅಲ್ಲಿ ತಿಂಡಿ ಬಂದಂಗೆ ಆಕತಿ. ಹೆಂಗ ನೀವು ಏನು ಕಂಟ್ರೋಲ್ ಮಾಡಿದ್ರು ಕೈ ನಿಮ್ಮನ್ನು ಬಿಟ್ಟು ಅಲ್ಲಿ ಕೆರ್ಕೊಳಕ್ ಶುರು ಮಾಡ್ಬಿಡ್ತದೆ. ಅದು ಕೆರ್ಕೊಂಡ್ ಕೂಡಲೇ ಮನಸ್ಸು ಉಣ್ಮಣೆ ಅದು ಬಹಿರ್ಮುಖ ಆಕತಿ. ಬಾಳಾರ 10 ನಿಮಿಷ ನೀವು ಕುಂಡ್ರಾಗ ಹುಚ್ಚ ಹಿಡ್ತೈತಿ. ನಮಗಿದು ಬ್ಯಾಡ್ರಪ್ಪ ಅಂತ ಹೊರಗೆ ಬಂದ್ಬಿಡ್ತೀರಿ. ಇದು ಎಲ್ಲಿ ಆಗೈತಿ? ಇಲ್ಲೇ ಪ್ರಯತ್ನದಲ್ಲಿ ಆಗೈತಿ. ಈಗ ಈ ಪ್ರಯತ್ನವನ್ನ ಅಪ್ರಯತ್ನ ಕೊಯ್ಯುವುದಿನ್ನ. ಈಗೇನ್ ಪ್ರಯತ್ನ ಐತಲ್ಲ, ನಿನ್ನೆ ತನಕ ಏನ್ ಮಾಡಿ ಪ್ರಯತ್ನ ನಿಧಿಧ್ಯಾಸಕ್ಕೆ ಬಂದಿರಲ್ಲ. ಈಗ ಆ ನಿಧಿಧ್ಯಾಸನವನ್ನು ಏನ್ ಮಾಡೋದಿನ್ನ ಅಪ್ರಯತ್ನ ಮಾಡೋದು. ಅಪ್ರಯತ್ನ ಅನ್ನೋದು ಹೆಂಗ್ ಮಾಡೋದು ಅನ್ನೋದು ನಿಮಗೆ ಒಂದು ದೃಷ್ಟಾಂತ ತೋರಿಸ್ತಾನೆ. ಈ ಹದ್ದು ಕಾಯಿ ಹಾರಾಡ್ತಿರ್ತಾವ ನೋಡಿರಿ ಮ್ಯಾಲ ಆಕಾಶದಾಗ. ಒಂದು ಹಾರ್ಬೇಕಾದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ನಡಿಬೇಕಾದ್ರೆ ಕಾಲು ಮುಂದಿಕ್ಕಿಡ್ಬೇಕ. ಎಡಗಾಲಂ ಬಲಗಾಲಂ ಎಡಗಾಲಂ ಬಲಗಾಲಂ ಇಟ್ರೆ ನೀವು ದಾರಿ ಹಿಡಿದ ಮುಂದೆ ಹೋಗ್ತೀರಿ. ಹೌದಾ? ಮೀನುಗಳು ನೀರಿನಲ್ಲಿ ಈಜ್ಬೇಕಂತಂದ್ರ ಅದ್ರ ತನ್ನ ರೆಕ್ಕೆಗಳಿಂದ ನೀರನ್ನು ಹಿಂದಕ್ಕೆ ತಳ್ಳಬೇಕಾದ ಹಿಂಗ, ಅಂದ್ರೆ ಅದು ನೀರಾಗ ಮುಂದಕ್ಕೆ ಹೋಗತಿ. ಆಕಾಶಗಳು ಹಿಂಗ ಹಾರಬೇಕಾತಪ್ಪ ಅಂದ್ರ ಆ ಪಕ್ಷಿ ಏನ್ ಮಾಡ್ಬೇಕು? ರೆಕ್ಕೆ ಬಿಡಿಬೇಕು ಹಿಂಗ. ಆ ರೆಕ್ಕೆ ಬಡ್ಕೋತ್ ಒಂದು ಹಂತಕ್ಕೆ ಹೋತ ತಿಳ್ಕೊರಿ. ಮ್ಯಾಲದಲ್ಲಿ ಒಂದು ಹಂತಕ್ಕೆ ಹೋತಂದ್ರೆ ಎರಡೂ ರೆಕ್ಕೆಯನ್ನ ಆ ವಾಯುವಿನ ಭಾರಕ್ಕೆ ತಕ್ಕ ಹಾಗೆ ಒಂದು ಸಮಾನಾಂತರದಲ್ಲಿ ನಿಲ್ಲಿಸಿ ರೆಕ್ಕೆ ಬಡಿಯದೆ ತೇಲುವ ಹಕ್ಕಿಯನ್ನು ನೋಡಿದೀರಾ? ನಾ ಹೇಳುದನ್ನ ನೀವು ಗಮನಿಸಲೇಬೇಕು. ಬರೀ ಶಾಸ್ತ್ರ ಹಿಡ್ದಿನ ಕೇಳವ್ರು. ನೀವು ಇದನ್ನ ನಾ ಹೇಳಿದ್ ನಿಮಗ್ ಒಂದ್ಸಲ ಸಣ್ಣ ಮಕ್ಕಳಿದ್ದಾಗಿದ್ದು ಇಲ್ಲಿ ತಕಾರ ನೋಡಿರೋ ಇಲ್ಲೋ? ನೋಡಿ. ಅವು ರೆಕ್ಕೆ ಬಡಿತಿರೋದಿಲ್ಲ. ಆಗ ಒಂದು ನಮೂನೆ ವಾಯುವಿನಲ್ಲಿ ಬ್ಯಾಲೆನ್ಸ್ ಮಾಡ್ತಿರ್ತಾವ. ಅವು ಹಂಗ ವಾಯುವಿನಲ್ಲೇನ ತೇಲ್ತಿರ್ತಾವು. ಇದು ಎಲ್ಲಿ ತಕ ಬಡ್ದು ಒಂದ್ ಹಂತಕ್ಕೆ ಹೋಗೋ ಮಠ ಬಡ್ದು. ಒಂದು ಹಂತಕ್ಕೆ ಹೋದ ನಂತರ ರೆಕ್ಕೆ ಬಡಿಯಲಾರದೆ ವಾಯುವಿನಲ್ಲಿ ಅವು ಹೆಂಗ ಸುಮ್ಮನೆ ತೇಲ್ತಾವಲ್ಲ, ಹಂಗ ಶ್ರವಣದಿಂದ ಅನ್ನುವಂತ ಒಂದು ಹಂತ ದಾಟಿ ಮನನಕ್ಕೆ ಬಂದ್ರಿ, ಮನನ ಹಂತ ದಾಟಿ ನಿಧಿಧ್ಯಾಸಕ್ಕೆ ಬಂದ್ರಿ. ಆ ನಿಧಿಧ್ಯಾಸ ಒಂದು ಹಂತಕ್ಕೆ ಬತ್ತೀಗ. ಈಗ ರೆಕ್ಕೆ ಬಡಿಯಲಾರದ ತೇಲುದು ಹೆಂಗ ಅನ್ನೋದು ಕಲಿಸೋದು. ಈಗ ಈ ಪದ್ದೊಳಗೆ ಏನ್ ಕಲಿಸ್ಬೇಕಪ್ಪ ಈಗ ನಿಮಗಿಲ್ಲೇ? ರೆಕ್ಕೆ ಬಡಿಯಲಾರದೆ ತೇಲುವುದು ಹೆಂಗೆ? ರೆಕ್ಕೆ ಬಡದ್ರಿ ಅಂದ್ರೆ ಕರ್ಮ. ರೆಕ್ಕೆಯರ ಬಡಿಯುವಂಗಿಲ್ಲ, ತೇಲುದರ ಬಿಡುವಂಗಿಲ್ಲ. ಅಂಥ ಸುಂದರವಾದಂತಹ ಒಂದು ಯೋಗವನ್ನ ಇಲ್ಲಿ ಹೇಳಕ್ ಹೊಂಟಬೇಕಾತಂದ್ರೆ ಇದನ್ನ ಮಾಡ್ಬೇಕಾತಾರ ಬಲ್ಲ ಗುರುಗಳು ಹೆಂಗ್ ಮಾಡ್ತಾರ ನಾವು ಮೊದಲು ನೋಡ್ಬೇಕು.
ಆ ನಂತರ ಅದನ್ನ ತಿಳ್ಕೊಬೇಕು. ಮತ್ತೆ ಎರಡರಾಗ ಒಂದು ಬಿಟ್ರೆ ಅಂದ್ರೆ ನೀವು ಬೀಳ್ತೀರಿ. ಈಗ ಹೌದು 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 ಆ ಹಕ್ಕಿ ಮೊದಲು ಕಲ್ತದ ಹಂಗ. ಹೌದಪ್ಪ ಹೌದು ಹೌದಿಲ್ಲ? ಹೌದಿಲ್ಲ? ಹೌದು ಹೌದು ಏನ್ ನೋಡ್ಬೇಕು? ಎದುರಿಗೆ ನನಗಿಂತಲೂ ಆಚಾರ್ಯರು, ಪೂರ್ವಜರು, ಹಿಂದಿನ ಮಹಾನುಭಾವರು ಇದನ್ನ ಹೆಂಗ ಸಾಧಿಸಿದ್ರು ಅನ್ನೋದನ್ನ ಅವ್ರು ಸೇವೆ ಮಾಡಿ ಅವ್ರ ಜೊತೆಗೆ ತಿರುಗಾಡಿ ಸಂಚಾರ ಮಾಡಿ ಅದನ್ನ ನೋಡ್ಬೇಕು ನೀವು ಮೊದಲು. ಅದನ್ನ ಹೌದು. ಆ ನಂತರ ಅವ್ರ ಪ್ರೀತಿಯಿಂದ ಪ್ರಸನ್ನವದನಾದಾಗ ಹೇಳುವತ್ನ ತಿಳ್ಕೊಬೇಕದ. ಅದಕ್ಕೆ ಅವ ಏನಂತ ಬರ್ದಾನಲ್ಲೇ, ನೋಡಿ ತಿಳಿದು. ಹೌದಿಲ್ಲ? ಬರೇ ಒಂದೇ ಬರಿಬಹುದಾಗಿತ್ತಲ್ಲ ರುದ್ರನ ಅಲ್ಲಿ, ಒಂದ ಬರಿಬೇಕಾಗಿತ್ತಲ್ಲ. ಈ ಈಶಾಡ್ ಅವ್ರನ್ನ ಬರೇ ನೋಡಿದ್ರೆ ಈಶಾಡಕ್ ಬರ್ತಾನೆ ನಿಮಗೆ? ಬರಂಗಿಲ್ಲ. ಆ ಈಶಾಡೋದನ್ನ ಮೊದಲು ನೋಡ್ಬೇಕು. ಹಿಕ್ಕ ಆ ಪುಣ್ಯಾತ್ಮನಿಂದ ನೀವು ಕಲ್ಕೋಬೇಕದ. ಹೌದಿಲ್ಲ? ಹೌದು ಹೌದು. ಅದರ ಮ್ಯಾಲ ಈಗ ಈಗ ಈ ಪದ್ಯವನ್ನ ನೀವು ನೋಡ್ಬೇಕಿಲ್ಲ. ನೋಡಿ ತಿಳಿದು ಅದಕ್ಕನುಗುಣವಾಗಿ ಅಲ್ಲಿ 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 ಶಬ್ದ ಹೆಂಗೈತೆ ನೋಡಲ್ಲಿ, ಅಲ್ಲಿ ಬಳ್ಳಿಡ್ರಿ ಅದಕ್ಕಿನ್ನ ಪದಕ್ಕೆ ಬರೋಣ ಇನ್ನ. ನೋಡಿ ಅಂತಂದ್ರೆ ಏನು? ಹಿಂದಿನ ಋಷಿ ಮೂಲದ ಆಚಾರ್ಯ ಪರಂಪರೆಯ ಪುಣ್ಯಾತ್ಮರು, ಆ ಮಹಾತ್ಮರ ಜೀವನವನ್ನು ನೋಡಿ ಅವರಿಂದ ತಿಳಿದು ಅವರು ಹೇಗೆ ಹೇಳಿಕೊಟ್ಟಿರುವರೋ ಹಾಗೆ ಅಂದ್ರೆ ತಿಳಿದು ಅನುಗುಣ. ಅವ್ರು ಹೇಳೋದೊಂದು ನೀವು ತಿಳ್ಕೊಳ್ಳೋದೊಂದು ಮಾಡಿದ್ರ ಬರಂಗಿಲ್ಲ. ಅಥವಾ ಅವ್ರೇನ ಹಂಗ ಹೇಳ್ತಿರ್ತಾರೋ ನಾವ್ ಹೆಂಗ್ ಡೈರೆಕ್ಟ್ ಮಾಡಿದ್ರೆ ನಡೀತದಂತ ಮಾಡಿದ್ರ ಬರಂಗಿಲ್ಲ. ಈಗ ಅಲ್ಲಿ ಲ್ಯಾಬ್ ಸೆಕ್ಷನ್ ಕೆಮಿಸ್ಟ್ರಿ ಹುಡುಗರಿಗೆ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಅನ್ನ ಟೆಸ್ಟ್ ಟ್ಯೂಬ್ ನಲ್ಲಿ ಹಾಕಿ ಅದನ್ನ ಕಾಯಿಸಿ H2S ಕೂಡಿಸೋ ಹೊತ್ನ್ಯಾಗ ಅದಕ್ಕೊಂದು ಪ್ರಮಾಣ ಐತೆ ಅಲ್ಲಿ. ಹೌದು. ಅದು ಹುಚ್ಚರಂಗ್ ಮಾಡಿದ್ರೆ ಆ ಟೆಸ್ಟ್ ಟ್ಯೂಬ್ ಹೊಡೆದು ಕಣ್ ಕಳ್ಕೊತೀರಿ ನೀವು ಅಲ್ಲಿ. ಹೌದು. ಅಲ್ಲೇ ಹಿಂಗ ಹೀಟ್ ಇಡಬೇಕು, ಹಿಂಗ ಮಾಡಬೇಕು ಅಂತ ಒಂದು ಗಣಿತ ಐತಿಲ್ತಮ್ಮ ನಿಮಗೆ ಅಲ್ಲಿ. ಹಂಗ ಇಲ್ಲೊಂದು ಗಣಿತ ಐತಿಲ್ಲಿ. ಹೌದು. ಆ ಗಣಿತವನ್ನ ಆ ಬಲ್ಲ ಪುಣ್ಯಾತ್ಮನಿಂದ ಅದನ್ನು ತಿಳಿದು ಯೋಗಾನುಸಂಧಾನವನೇ. ಯೋಗ ಅಂತಂದ್ರೆ ಮತ್ತೆ ನೀವು ಪ್ರಾಣಾಯಾಮ ಅವು ಅಂತ ತಿಳ್ಕೊಂಡಿರಿ. ಯಾವುದು ಶ್ರವಣದಿಂದ ಸಿದ್ಧವಾದ ತತ್ವಮಸಿ ಮಹಾವಾಕ್ಯದ ಅಸಿಪದದಿಂದ ಸಿದ್ಧವಾದ ಅಹಂ ಬ್ರಹ್ಮಸ್ಮಿ ಅಥವಾ ಜೀವೋ ಬ್ರಹ್ಮೈವ ನ ಪರ ಎಂಬಂತ ಶ್ರುತಿ ವಾಕ್ಯವನ್ನ ಆ ಶ್ರುತಿ ವಾಕ್ಯದ ಜೊತೆಗೆ ನೀವು ಕೂಡುವುದಕ್ಕೆ ಯೋಗ ಅನ್ಬೇಕು. ಈ ಯೋಗ ಅಂದ್ರೆ ಮತ್ತೆ ನೀವು ಅವೆಲ್ಲ ಹಠಯೋಗ ರಾಜಯೋಗ ಅಂತ ತರುವಂಗಿಲ್ಲ. ಇಲ್ಲಿ ಯಾವ್ದಪ್ಪ ಇಲ್ಲೇ ಜ್ಞಾನ ಯೋಗ. ಇಲ್ಲಿ 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 ಯಾವ ಯೋಗಾನುಸಂಧಾನ ಮಾಡ್ಬೇಕಪ್ಪ ಈಗ ನೀವು? ಜ್ಞಾನ ಯೋಗ. ಜ್ಞಾನ ಯೋಗ ಅಂತಂದ್ರೇನು? ನಾನು ದೇವನೇ ಇದ್ದೇನೆ, ನಾನು ದೇಹವಲ್ಲ ಅನ್ನುವಂಥ ವಾಕ್ಯವನ್ನೇ ಜೀವನದಲ್ಲಿ ಅನುಸಂಧಾನ ಮಾಡೋದಕ್ಕೆ ಏನ್ ಅನ್ಬೇಕು? ಅದಕ್ಕೆ ಜ್ಞಾನ ಯೋಗ ಅನುಸಂಧಾನವನೇ. ಹೌದಿಲ್ಲ? ಮಾಡುತ್ತೀರಿ. ಅದಕ್ಕೆ ಮುಂದಿನ ಶಬ್ದ ಏನದು? ಮಾಡುತ್ತೀರಿ. ಮಾಡುತ್ತೀರಿ ಅನ್ನೋದಕ್ಕೆ ನಾ ಇನ್ನೊಂದು ಶಬ್ದ ಕೂಡಿಸ್ತಾನೆ, ಸತತ ಮಾಡುತ್ತೀರಿ. ಮತ್ ನಾ ಏನ್ ಕೂಡಿಸಿನ ಅದಕ್ಕಲ್ಲಿ? ಸತತ ಮಾಡುತ್ತೀರಿ. ಒಂದ್ ದಿವ್ಸ ಏನೋ ಕೊಪ್ಪಳ ಮಠದಾಗ ಕುಡ್ತಿ ಮಠದಾಗ ಇದ್ದಾಗ ಅವತ್ತು ಮಾಡಿ ಮರದಿನ ಮನೆಗೆ ಬಂದು ಬಿಟ್ರಲ್ಲ ಅದು. ಸತತ ಮಾಡುತ್ತೀರಿ. ಮುಕ್ತಿ ಸುಖ ಸಿದ್ಧಿ ಯಾವುದು? ಹಂಗ ಬರೀ ಮುಕ್ತಿ ಆಕೈತನ ಹಂಗದು ಹಂಗ ಆಕೈತನ. ಈಗ ಆ ಮುಕ್ತಿ ಸುಖವನ್ನ ನೀ ಅನುಭವಿಸ್ಬೇಕಾತಂದ್ರೆ ಈ ಎರಡೂ ಪದಗಳು ಬಹಳ ಅತ್ಯಂತ ಅಮೂಲ್ಯ ಪದಗಳಿವು. ಹೌದು. ನಿನ್ನೆ ಮೊನ್ನೆ ಅದೇನು 2 ಪೀರಿಯಡ್ ಬೇಕಾ ಎದಕ್ ತಗೊಂಡಿನಿ ಅನ್ನೋದನ್ನ ಅರ್ಥ ಮಾಡ್ಕೋರಿ ನೀವು ಅದನ್ನ. ಹೌದು. ಯಾಕಂದ್ರೆ ಅದು ತಿಳಿಲಿಲ್ಲಪ್ಪ ಅಂತಂದ್ರೆ ಇಷ್ಟೆಲ್ಲಾ ಮಾಡಿದ್ದು ಹಾಳಿದು. ಹೌದು. ಕಂಠ ಶೋಷಣೆ ಇದು. ಅದ್ರ ಝಲಕ್ ನಿಮಗೆ ಬೇಕೋ ಬ್ಯಾಡೋ? ಬೇಕೋ ಬ್ಯಾಡೋ? ಬಹಳ ಸೆರೆ ಕುಡ್ದನ್ರಿ, ನಿಶೇನ ಆಗಿಲ್ಲ ಅಂದ್ರೆ ನೀರ್ ಕುಡಿದಿರ್ಬೋದು ಅವ, ಸೆರೆ ಅಲ್ಲದು. ಹೌದಿಲ್ಲ? ಜ್ಞಾನ ಪ್ರತಿಪಾದನ ಸ್ಥಳದ ಪದಗಳನ್ನ ನಾವು ಕೃಷ್ಣಾನಂದಪ್ಪ ಅವ್ರ ಕಡೆಯಿಂದ ನಾವು ಅಷ್ಟು ಕೇಳಿವ್ರಿ ಅಂತ ನೀವು ಅಂದ್ರೆ ಅದಕ್ಕೆ ಬೆಲೆ ಏನಂದ್ರ ಒಂದು ಕ್ಷಣಾರ ನಿಮ್ಗೆ ಅದ್ರ ಅನುಭವ ಬರ್ಬೇಕಲ್ಲ. ಬರೀ ಶಬ್ದ ಕೇಳಿದ್ರೆ ಏನಾಗುದು? ಅದು ಹೋಟೆಲ್ನಾಗೂ ಹಚ್ಚಿರ್ತಾರೆ ಕ್ಯಾಸೆಟ್ಗಳು ಹಾಕಿ, ಅದು ಶ್ರವಣಕತ್ತನ ಅದ ಇಲ್ಲ. ಈ ಹೋಗು ಟೆಂಪುದಾಗ ಲಾರ್ಯಾಗ ಇವನ್ ಹಾಕೊಂಡಿರ್ತಾರ ನೋಡುದಿಲ್ಲ ಸಿದ್ದೇಶ್ವರಪ್ಪ ಕ್ಯಾಸೆಟ್. ಹೌದು. ಏನು ಶ್ರವಣಕತ್ತನ ಅದು? ಇಲ್ಲ. ಅದು ಗುರುಮುಖೇನವಾಗಿ ತಿಳಿದು ಹೌದಿಲ್ಲ? ಅದಕ್ಕನುಗುಣವಾಗಿ
ಪದಗಳೆಲ್ಲ ಹೆಂಗ್ ಜೋಡಿಸಿದ್ದಾರೆ ನೋಡ್ರಿ ಒಂದೊಂದಿಟ. ಇದು ಪಲ್ಲಿಗಳು ಗೊತ್ತಾತಲ್ಲಪ್ಪ ಇದು. ಹ್ಞೂ. ಇನ್ನು ನೋಡಿ ತೆಳಗಿಂದ ನೋಡು, ಇದೊಂದು ಸ್ವಲ್ಪ ಬಹಳ ಸೂಕ್ಷ್ಮ ಇತ್ತಮ್ಮ. ಇನ್ನ ಯಾಕಂದ್ರೆ ಇದು ಶಬ್ದದಿಂದ ನನಗೆ ತೋರ್ಸಾಕ್ ಬರುದಿಲ್ಲ ಏನಿದ್ರೆ. ಏನ್ ಮಾಡಿದ್ರು ಒಂದು ದೃಷ್ಟಾಂತ ಕೊಡ್ತೇನೆ ನಾನು. ಈಗ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ ನಿಮಗನ್ನ. ಈಗ ನಿಮ್ಮ ಎದುರುಗಡೆ ಒಂದು 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 ದೊಡ್ಡ ಹದ್ದಿನ ರೂಪದ ಒಂದು ಪಕ್ಷಿಯನ್ನ ನಾನು ಈಗ ನಿಮ್ಮ ಎದುರುಗಡೆ ತೋರಿಸ್ತೇನೆ ನಿಮ್ಗೊಂದು. ಅದು ಏಕ ಹಾರಾಕ ಬಡ್ಕೋತಿರ್ತದ ನಮಗ ಅಂಜಿ ಪಾಪ. ಅದನ್ನ ತೋರಿಸಿ ಅದ್ರ ಅಳತೆ ಮಾಡ್ರಿ. ಈಗ ಒಂದು ಫೂಟ್ ಮುಂದೆ ಉದ್ದೈತೆ ತಿಳ್ಕೋರಿ, 6 ಇಂಚ್ ಅಗಲೈತೆ ತಿಳ್ಕೋರಿ. ಪಕ್ಷಿ ಅಳತೆ ಕೊಟ್ಟಿನಿಲ್ಲ ನಿಮಗೆ ಈಗ ನಾ ಕೊಟ್ನೆ. ಈಗ ಅದನ್ನ ಹಾರಿ ಬಿಡ್ತಂತ ಮನ. ಈಗ ಹಾರಿ ಬಿಟ್ಟು ಕೂಡಲೇ ಅದು ಒಂದು ಅಂದಾಜು ಸಾಧಾರಣ 100 ಮೀಟರ್ ಮ್ಯಾಲ ಅಂಜಿ ಹಾರಿ ಹೋತ ತಿಳ್ಕೊ. ನಿಮ್ಗೆ ಈಗ ಎಷ್ಟು ಕಾಣ್ತದ? 1 ಫೂಟ್ 6 ಇಂಚ್ ಕಾಣ್ತದ? ಅಷ್ಟು ಕಾಣಲ್ಲ, ಸ್ವಲ್ಪ ಕಡಿಮೆ ಆಗ್ತದಲ್ಲ ಅದ್ರ ಅಳತೆ. ಇನ್ನೊಂದು 1000 ಫೂಟ್ ಹೋತ್ ಮ್ಯಾಲ ಈಗ ಎಷ್ಟು ಕಾಣ್ತತಿ? ಸ್ವಲ್ಪ ಕಾಣುತ್ತೆ, ಬಹಳ. ಇನ್ನೊಂದು 1000 ಫೂಟ್ ಹೋತ್ ಮ್ಯಾಲ ಕಾಣಂಗಿಲ್ಲ. ಈಗ ದೊಡ್ಡ 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 200 ಮಂದಿನ ತುಂಬಿಕೊಂಡು ಹೋಗುವಂತ ವಿಮಾನಗಳನ್ನ ನೀವು ಇಲ್ಲಿ ನಿಲ್ದಾಣದಲ್ಲಿಯೂ ನೋಡಿರಿ. ಹೌದು. ಮೇಘಮಂಡಲದ ಆಚೆ ಹಾರುವಂತ ವಿಮಾನವನ್ನು ನೋಡಿರಿ. ಹೌದು ಹೌದು. ಈಗ ಮೇಲೆ ಹಾರುವಂತ ವಿಮಾನ ಅಂದಾಜು ನಿಮ್ಗೆ ಎಷ್ಟು ಅಳತೆ ಕಾಣ್ತತಿ? ಈಗ ಅಂದಾಜು ಎಷ್ಟು ಕಾಣ್ತತಿ? 5 ಫೀಟ್ ಉದ್ದ, 5 ಫೀಟ್ ಅಗಲ ಕಾಣುತ್ತೆ ನಿಮಗೆ. ಈಗ ಅಲ್ಲಿ ಮ್ಯಾಲ ಹಾರೋತ್ನಾಗ ಇನ್ನೊಂದು ಎಷ್ಟು ಹಾರಿತಂದ್ರೆ ಎಷ್ಟು ಕಾಣಬಹುದು? ಅದು ಇನ್ನ ಕಡಿಮೆ ಆಗುತ್ತೆ. ಕಡಿಮೆ ಹೆಂಗ ಮ್ಯಾಕ್ ಹೋಗತ್ತು ಹಂಗ ಶೂನ್ಯಕತ್ತು. ಆಕಾಶ ಕಾಯಿಗಳೆಲ್ಲ ಭೂಮಿಯಷ್ಟು ದೊಡ್ಡ ದೊಡ್ಡ ಗ್ರಹಗಳು ನಿಮಗೆ ಏಟ್ ಕಾಣ್ತಾವ? ಈಗ ಅಲ್ಲಿ ಒಂದು ಲಿಂಬೆ ಹಣ್ಣೆಟ್ ಕಾಣ್ತಾವ ಆಕಾಶದಾಗ ಹೊರಗೆ. ಈ ಭೂಮಿ ಎಷ್ಟು ದೊಡ್ಡದಾವು ಅಷ್ಟು ದೊಡ್ಡದಾವು. ಕಾಣ್ತಾವ ಏಟ್ ನಿಮಗೆ? ಲಿಂಬೆಹಣ್ಣಿನ ಗಾತ್ರ. ಲಿಂಬೆಹಣ್ಣು ಅಷ್ಟೇ ಅದಾವ ನಾವು? ಇಲ್ಲಪ್ಪ. ಹೌದಿಲ್ಲ? ಹೌದು ಹೌದು. ಅಂದ್ರೆ ಸಣ್ಣದಾಕೋತ ಮೇಲೆ ಹೋಗಿ ಕಾಣದಂಗ ಆಗ್ಬೇಕಾತಂದ್ರ ಅದ್ರ ಅರ್ಥ ಏನು ಹೇಳಕತ್ತೀನಿ ನೀವು ಅಂದ್ರೆ, ನೀವು ಮ್ಯಾಕ್ ಹೋಗ್ಬೇಕಂತ. ಈಗ ನೀವು ಎಲ್ಲಿಗೆ ಹೋಗ್ಬೇಕೀಗ? ನೀವು ಮ್ಯಾಕ್ ಹೆಂಗ್ ಹೊಕ್ಕಿರೋ ಹಂಗ ಸೂಕ್ಷ್ಮ ಹಾಕೀರಿ, ಮ್ಯಾಕ್ ಹೆಂಗ್ ಹೊಕ್ಕಿರೋ ಹಂಗ ನಮ್ಮ ಕಣ್ಣಿಗೆ ಕಾಣದಂಗ ಹಾಕೀರಿ. ಇದು ನಿಮ್ಗೆ ದೃಷ್ಟಾಂತ ತೋರಿಸೀನಿ. ಇನ್ನು ನಿಮ್ಮನ್ನ ಕಳಿಸ್ತಾನ ಅಲ್ಲಿಗೆ. ಹೌದಿಲ್ಲ? ಹೌದಿಲ್ಲ? ನಿಮ್ಮ ಸಾಮಾನ್ಯವಾಗಿ ಚಂದ್ರೋದಯದಲ್ಲಿ ಹಗಲೆಲ್ಲ ನಿಮಗೆ ಹೇಳಿರ್ತೇನೆ, ಪಂಚಭೂತಾತ್ಮಕವಾದ ಪಂಚ ಮಹಾಭೂತಗಳು ಒಂದಕ್ಕೊಂದಕ್ಕಿಂತಲೂ ವ್ಯಾಪಕ ಅದಾವ, ಒಂದಕ್ಕಿಂತಲೂ ಒಂದು ಸೂಕ್ಷ್ಮದಾವ ಅನ್ನುವಂಥ ಪ್ರಯೋಗವನ್ನ ನಿಮಗೆ ಈ ಹಿಂದೂ ಹೇಳಿರ್ತೇನೆ. ಇನ್ನೊಂದ್ಸಲ 1 ನಿಮಿಷದ ನೆನಪು ಮಾಡಿಕೊಡ್ತೇನೆ. ಈ ಒಂದ್ ಸ್ವಲ್ಪ ಮಣ್ಣು ತಗೊಂಡು ಬಾರತ್ತಮ್ಮ ಅಂತ ಅಂತ ತಿಳ್ಕೋರಿ. ನಿಮಗೆ ನೀವು ಒಂದು ಸಿಂಧಿ ಬುಟ್ಟಿ ತಗೊಂಡು ಒಂದು ಮಣ್ಣು ತುಂಬ್ಕೊಂಡ್ಬರ್ತೀರಿ ನನಗೆ. ಅಂದ್ರೆ ಸಿಂಧಿ ಬುಟ್ಟಿ ಒಳಗೆ ನನಗೆ ಏನ್ ತಂದು ತೋರಿಸಿಟ್ಟಮ್ಮ? ಈಗ ಮಣ್ಣು ತಂದು ತೋರಿಸಿತ್ತು. ಹೌದಾ ತಮ್ಮ? ಇದೇ ಬುಟ್ಟಿ ತಗೊಂಡು ನೀರು ತಗೊಂಬ ಅಂತನ್ನ ತರ್ತಿ ಏನಪ್ಪಾ? ಇಲ್ಲ. ಅದೇ ಬುಟ್ಟಿ ಒಳಗೆ ನೀರು ನಿಂದಿರ್ಲಿಲ್ಲ. ಅಂದ್ರೆ ಪೃಥ್ವಿಗಿಂತ ನೀರು ಸೂಕ್ಷ್ಮ ಐತಿ. ಯಾವ್ದು ಸೂಕ್ಷ್ಮ ಇರ್ತೈತೋ ಅದು ವ್ಯಾಪಕ ಇರ್ತೈತಿ. ಒಂದು ಕ್ಲಿಯರ್ ಆತ? ಹೀಗೇನೆ ಜಲದ ನಂತರದಲ್ಲೇ ನಾನೊಂದಿಷ್ಟು ಗಾಳಿಯನ್ನು, ಒಂದಿಷ್ಟು ಅಗ್ನಿಯನ್ನು ಇವನು ಒಂದ್ರಾಗ ಒಂದು ತಗೊಂಡು ಬಾ ಅಂದ್ರೆ ಬರಾಕ್ ಆಕತ್ತೇನಪ್ಪ? ಇಲ್ಲ. ಯಾಕಾಗಲಿಲ್ಲ? ಆ ಒಂದಕ್ಕಿಂತ ಒಂದು ಸೂಕ್ಷ್ಮದ. ಅವು ನಿನ್ನ ಬಗ್ಸಿಯೊಳಗಾಗಲಿ, ನಿನ್ನ ಬಟ್ಟೆ ಒಳಗಾಗಲಿ, ನಿನ್ನ ಬುಟ್ಟ್ಯಾಗಾಗಲಿ ನಿಂದಿರುದಿಲ್ಲವೋ? ಯಾಕೆ? ನೀರಿನ ಗರ್ಭದಲ್ಲಿ ಅಗ್ನಿ ಐತಿ. ಯಾಕೆಂದ್ರೆ ಬೆಚ್ಚನು ಹೋಗಿ ನೀವು ಮುಂಜಾನೆ ಎದ್ದುಕೊಳ್ಳಿ ಹೊಳೆಯಾಗ ಕಾಲಿಡ್ರಿ, ಅಲ್ಲಿ ಬಿಸಿ ಹತ್ತದು. ನಿಮ್ಮ ಕೈಯೊಳಗೆ ನಿಮ್ಮ ಮೂತ್ರವನ್ನ ಹೊಯ್ಕೊಂಡು ನೋಡ್ಕೋರಿ. ಅಂದ್ರೆ ಮೂತ್ರದ ಗರ್ಭದೊಳಗೆ ಅಗ್ನಿ ಐತಿ. ನಿಮ್ಮ ಬಾಯಿ ಉಸಲು ಬಿಟ್ಟು ನೋಡ್ಕೋರಿ. ಇವು ನಿಮ್ಗೆ ಗೊತ್ತಕ್ಕ ಇವು. ಅದನ್ನ ದಾಟಿ ವಾಯುವಿನ ದಾಟಿ ಆಕಾಶ. ಆಕಾಶ ಎಲ್ಲರ ಯಾರಿಗಾರ ಒಬ್ಬರಿಗಾರ ಬಡಿತೇನಪ್ಪ ಕೈಗೆ ಮೇಗೆ? ಇಲ್ಲಪ್ಪ. ಏನ್ರಿ ಆಕಾಶಕ್ಕೆ ಹಾಕಿ ತಲೆ ಹೊಡ್ಕೊಂಡು ಬಂದನಂತ ಒಬ್ಬರನ್ನ ನೋಡಿರೇನ? ಇಲ್ಲ. ಯಾಕೆ? ಅದು ಸುಶೀಲ ರೂಪ ಆಗೈತೆ. ಸಮಸ್ತ ಬ್ರಹ್ಮಾಂಡಗಳನ್ನು ತನ್ನ ಗರ್ಭದಲ್ಲಿ ಇಟ್ಟುಕೊಂಡೈತೆ. ಬಹಳ ಪರಮಾಣುದಲ್ಲಿ ಬಹಳ ಚಂದ ಬರೀತಾರ ಅದನ್ನ. ಇರಲೆಡೆಯಾಗಿ ಸುಶಿರ ರೂಪ ಆಗಿ, ಅದಕ್ಕೆ ಲಕ್ಷಣ ಹೆಂಗ್ ಬರ್ದಾರ? ಶಬ್ದ ಗುಣವಾಗಿ.
ಅದು ಶಬ್ದದಿಂದ ಮಾತ್ರ ಆಕಾಶ ಅನ್ನುವಂಥ ತತ್ವ ಐತಂತ ನಾ ತಿಳ್ಕೊಬೇಕಾಗೈತೆ ಹೊರತು ಹಿಡಿದು ತೋರ್ಸಕ ತೋರ್ಸಕ ಬರುದಿಲ್ಲದು. ಹೌದು ಯಾಕೆ ಸೂಕ್ಷ್ಮದ, ಹೌದು ಅದರ ಆಚೆ ಅಜ್ಞಾನ, ಹ್ಮ್ ಅದರ ಆಚೆ ಪ್ರಕೃತಿ, ಹ್ಮ್ ಅದರ ಆಚೆ ಮಹತ್ತಿನ ಆಚೆ ಮಹಾದೇವ. ಹೌದು ಎಷ್ಟು ಸೂಕ್ಷ್ಮ ಇರ್ಬೇಕು ರುದ್ರನ. ಹೌದು 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 ಅಣೋರಣೀಯಾನ್ ಮಹತೋಮಹಿಯಾನ್ ಎಲ್ಲ ಮಂತ್ರ ಹೇಳ್ತಿರ್ತಿರಲ್ಲ ನೀವು. ಹೌದು ಇದೇ ಅಣೋರಣೀಯಾನ್ ಮಹತೋಮಹಿಯಾನ್ ಇದು. ಹೌದು ಆ ಸೂಕ್ಷ್ಮತೆಯನ್ನ ನೀವು ಹೋಗಿ ಆ ಮಹಾದೇವನನ್ನು ಮುಟ್ಟಬೇಕೀಗ. ಹ್ಮ್ ಹ್ಮ್ ನೀನು ಎಲ್ಲಿಗೆ ಹೋಗ್ತಮ್ಮ ಈಗ ನೀನು? ಮಹಾದೇವನನ್ನು ಮುಟ್ಟಿ. ಆ ಹದ್ದು ಮ್ಯಾಕ್ ಹಾರಿ ಗಪ್ಪ ಆಗೈತಿಲ್ಲ, ಹೌದು ಹಂಗ ನೀನು ಮೇಲೆ ಹೋಗಿ ನೀ ಏನನ್ನು ಮುಟ್ಟಬೇಕಾಗೈತಿ ನೀ ಈಗ? ಮಹಾದೇವನನ್ನು. ಎಲ್ಲಿದಿ ಸದ್ಯಕ್ಕ? ಈ ಸದ್ಯ ಎಲ್ಲಿದೆ ಈಗ? ಯಾಕೋತಮ್ಮ ಈ ಸದ್ಯ ಎಲ್ಲಿದೆ ಹೇಳ, ನಿನ್ನ ಅಡ್ರೆಸ್ ಕೊಡ. ಅಜ್ಞಾನ ತಪ್ಪಾದ್ರ ಚಿಂತಿಲ್ಲ ಹೇಳ. ಅಜ್ಞಾನದಲ್ಲಿದೆ ಹೋಗ್ತದೆ. ಅಜ್ಞಾನ ಪ್ರಕೃತಿ ಮಹತ್ವದ ನೋಡು, ಉಳಿದದ್ದೆಲ್ಲ ಸದ್ಯನೇ ಯಾವ್ರಾಗದಿ ಎಲ್ಲದಿ ಇಷ್ಟ ಹೇಳ. ಶಾಸ್ತ್ರ ಬ್ಯಾಡ ನನಗ ಚೆನ್ನಾಗದ. ಸದ್ಯನೇ ಎಲ್ಲದಿ ಅಂತಂದ್ರೆ ನಿನ್ನ ದೇಹದೊಳಗದಿ. ಹೌದು ನೀ ಕುಳಿತನ್ಯಾಗಿಲ್ಲ. ಹೌದು ನೀ ಸದ್ಯ ಎಲ್ಲದಿ ಈಗ? ದೇಹದಲ್ಲಿದ್ದು ಅಪ್ಪಾಜಿ. ನಿನ್ನ ದೇಹದೊಳಗದಿ. ನಿನ್ನ ದೇಹ ಎಲ್ಲೈತೆ? ಮಠದಾಗೈತೆ. ಹೇಳ, ಅದು ಏನ್ ಕಲಿತು ಹೇಳ್ಬೇಕಂತ ಇಲ್ಲ ಅದನ್ನ. ಹೌದು ಶಾಸ್ತ್ರ ಕಲಿತು ಹೇಳ್ಬೇಕಂತ ಹೇಳಿ ಅದನ್ನ ತೆಗೆದು ಬಿಡ್ರಿ ಅಭಿಮಾನಗಳನ್ನ. ಅವನ್ನ ಆಯ್ತು, ಅರ್ಥ ಆಗ್ತಿಲ್ಲೋ? ಹ್ಞೂ ಸದ್ಯ ಎಲ್ಲಿದೆಯಪ್ಪ? ದೇಹದಲ್ಲಿದೆ ಅಪ್ಪಾಜಿ. ದೇಹದೊಳಗದೆ. ಈ ದೇಹದಿಂದ ದೂರವಾದೆ ಏಕೆ? ಅವು ಹಾಡೋರು ಹಾಡ್ತಾರೆ, ನಿನಗೆ ಬರವಲ್ದ. ಹೌದಿಲ್ಲ? ಹೌದಪ್ಪ. ಈ ದೇಹದೊಳಗ ನಾನು, ಈ ದೇಹ ಒಂದು ಗುಡಿಸಲ್ದಾಗ, ಗುಡಿಸಲು ಒಂದು ಊರಾಗ, ಊರು ಒಂದು ತಾಲೂಕಿನಾಗ, ತಾಲೂಕು ಒಂದು ದೇಶದೊಳಗ. ಹೌದು, ಇದು ಹೌದು ಅಲ್ಲ ನಾ ಹೇಳುದ? ಹೌದಪ್ಪ. ಹೌದು, ಅದನ್ನ ಬರ್ದಾರ ನೋಡವ್ರ. ನಾನು ಕಲೀಲಾರ್ದ ಮನುಷ್ಯನ ನಾ ಹಿಂಗ ಹೇಳ್ತಾನ. ಅವ್ರು ಕಲ್ತವ್ರ ಹಂಗ ಬರೀತಾರ. ಏನಪ್ಪ ಅವ್ರು ಎಷ್ಟು ಬರ್ತಾರ ನೋಡವ್ರ. ಅನಿಲ ಶಿಖಿ ಹೃದಯ. ಹೌದಾ? ಅನಿಲ ಅಂದ್ರೆ ನಿನ್ನ ಪ್ರಾಣವಾಯು. ನಿನ್ನ ಶಿಖಾಚಕ್ರದವರೆಗೆ ನಿನಗೆ ಅಲ್ಲಿ ತನಕ ಹಾಡುವಂತ ಈ ಪ್ರಾಣವಾಯು, ನಾ ಅದನ್ನಂತ ಏನು ಹೇಳ್ತೀಯಲ್ಲ, ಅದು ನಿನ್ನ ಹೃದಯ ಅಂದ್ರೆ ನಿನ್ನ ಮನಸ್ಸು ಅಥವಾ ನೀನು. ಹೌದಾ? ಅನಿಲ ಶಿಖಿ ಹೃದಯ ಇದು ಎಲ್ಲಿ ಐತಂದ್ರೆ ಒಂದು ತನುವಿನೊಳಗದ. ಅಲ್ಲಿ ನೋಡದ ಐತಲ್ಲಿ ನೋಡ್ಬೇಕಾರ ಅಲ್ಲಿ ಆಯ್ತಾಯ್ತಪ್ಪ. ಆ ತನು ಎಲ್ಲದ? ಒಂದು ಗ್ರಹದೊಳಗದ. ಹೌದು, ಐತಿಲ್ಲ, ನೀನ ನೋಡ. ಹೌದಪ್ಪ. ತನು, ಗ್ರಹ, ನಗರ, ದೇಶ, ಈ ಲೋಕ ನಿಕಾಯದೊಡನೆ ನಿನ್ನ ಸಂಸಾರ ಎಲ್ಲಿ ಮಠ ಐತಪ್ಪ? ನಿಕಾಯ ಅಂದ್ರೆ ಇದರ ಸಮೂಹ ನಿಂದು. ಹೌದು, ನೀನು ಮೊದಲು ನಿನ್ನ ಹೃದಯವಾಸಿ ಇದಿ ನೀನು. ಹೃದಯ ತಿಷ್ಠತಿ ಅರ್ಜುನ. ನಿಮ್ ಪ್ರಮಾಣ ಐತಿಲ್ಲ? ಆಯ್ತಪ್ಪ. ಅಂದ್ರೆ ನೀನು ನಿನ್ನ ಹೃದಯ ಗೌಹರದೊಳಗೆ ನೀನದಿ. ಅದು ಎಲ್ಲೈತಿ? ದೇಹದೊಳಗೈತಿ. ದೇಹ ಎಲ್ಲೈತಿ? ಒಂದು ಉಗ್ರ ಮನೆಯಾಗೈತಿ. ಮನಿ ಎಲ್ಲೈತಿ? ಒಂದು ಊರಾಗೈತಿ. ಊರ್ ಎಲ್ಲೈತಿ? ಒಂದು ದೇಶದೊಳಗೈತಿ. ಈ ದೇಶ ಎಲ್ಲೈತಿ ಅಂತಂದ್ರೆ ಈ ಆಕಾಶದೊಳಗಡೆ ಐತಿ. ಇದು ಮನೆಯಾಗ ನೆಲುಗಣಿ ಒಳಗ ಬೆನ್ನಿ ಗಡಿಗಿಟ್ಟು ತೂಗಿ ಬಿಟ್ಟಿರ್ತಾರಲ್ಲ, ಹಂಗ ಈ ಲೋಕ ತೂಗಿ ಬಿಟ್ಟತಿದನೆ. ಹೌದಿಲ್ಲಪ್ಪ? ಇದು ಇಷ್ಟು ಕೂಡಿ ನಾ ಅಂತೀನಿ. ನೀನು ನಿಂದೇನು ಪಿನ್ ಕೋಡ್ ಸಹಿತ ಹೇಳವಪ್ಪ ನೀನು ಕಡಿದು. ನಿನ್ನ ಮೊಬೈಲ್ ನಂಬರು, ನಿನ್ನ ಮೇಲ್ ಐಡಿಯೋ, ನಿನ್ನ ಪಿನ್ ಕೋಡು, ನಿನ್ನ ಅಡ್ರೆಸ್ ಬರಿಬೇಕಾದ್ರೆ ಒಂದು ಪೇಜ್ ಸಾಲಲ್ಲ ನನಗೆ. ಇದು ನಿಕಾಯದೊಡನೆ ಪರಿ ಹಿಡಿದು ಅಡರಿ ಅಂದ್ರೆ ಹೊಂದಿಕೊಂಡು ಮೇಲೆ ಘನ ಪರಂಜ್ಯೋತಿಯೊಳು ಮನ ಒಳಿದಿಹುದೇ ಸ್ಥೂಲವೆನಿಪುದು. ಮೊದಲೇನ್ ಮಾಡ್ಬೇಕು? ನೀನು ವ್ಯಾಪಕಕ್ಕಿಯ. ಈಗ ನೀನ್ ಏನ್ ಮಾಡ್ತಾನ? ಮೊದಲು ನಿನ್ನ ವ್ಯಾಪಕ ಮಾಡ್ತಾನ. ಹೌದಿಲ್ಲ? ವ್ಯಾಪಕ ಹೆಂಗಾಗ್ಬೇಕು? ಈಗ ನಿನ್ನ ಮನವು ದೇಹವನ್ನು ವ್ಯಾಪ್ತಿ ಮಾಡೈತೆ.
ದೇಹವು ಮನೆ, ಮನೆಯನ್ನು ಊರು, ಊರು ದೇಶ, ದೇಶ ಗ್ರಹಗಳು. ಇಲ್ಲಿ ತನಕ ಏನಾದ ಈಗ ನೀನು ಹಿಂಗ ಅಗಲಾಕೋತ ಬಂದೀಗ. ಹೌದು. ಅಗುರಾಗಿ ಪಂಚಭೂತಗಳನ್ನು ದಾಟಿದೆ. ಇವೆಲ್ಲವೂ ನಾನೇ ಅಂದಿ. ಅದರಾಚೆರೋ ಮಹತ್ತಾದಿಗಳನ್ನು ನಾನೇ ಅಂದಿ. ಅದರಾಚೆರೋ ಅಹಂಕಾರಗಳನ್ನು ನಾನೇ ಅಂದಿ. ಅಂದ್ರೆ ಏನಾಗಿತ್ತಮ್ಮ ಈಗ ಅಗಲಾಗಿ. ಇದಕ್ಕೇನಂತಾರೆ? ಇದಕ್ಕೆ ಸ್ಥೂಲ ಯೋಗ. ಇದಕ್ಕೇನಂತಾರೆ ತಮ್ಮ? ಇದಕ್ಕೆ ಸ್ಥೂಲ ಯೋಗ. ಸ್ಥೂಲ ಅಂತಂದ್ರೇನು? ಅಗಲಾಗೋದು, ವ್ಯಾಪಕ ಆಗೋದು. ಹೌದಿಲ್ಲ? ಇನ್ನೊಮ್ಮೆ ಹೇಳನ್ ತಿಳಿತಾ ಇಲ್ಲ ಮತ್ತಿಲ್ಲ. ಮೊದಲು ಎಲ್ಲಿದ್ದೀಪ ನೀನೀಗ? ಒಂದು ಹೃದಯದೊಳಗದೆ ಅಥವಾ ದೇಹದೊಳಗದೆ ಅಂತ ಏನಾರ ಒಂದು ಇಟ್ಕೊಳ್ರಿ. ಅದು ದೇಹವದ್ಭಿರವಾಪ್ಯತೆ. ಈಗ ಅಂಗಾಲಾಗ ಒಂದು ಮುಳು ಚುಚ್ಚಿದ್ರು ಕೂಡ ನಿನಗೆ ಗೊತ್ತಾಗತ್ತೆ ಅಂದ್ರೆ ಅಂಗಾಲ್ ತನಕ ಅಗಲದಿ ಅಂದಂಗಾತ್ ನೀನು. ಅತ್ಯತಿಷ್ಠದ ಶಾಂಗುಲ ಸ್ಥಿತ ತತ್ವಮಸಿ ಸಂಬೋಧಿತ. ಅತ್ಯತಿಷ್ಠ ಅಂದ್ರೆ ಇದರಾಚೆ 10 ಬಳ್ಳ ಆಚೆ ಕಡೆ ಇದ್ದ ಅಂದ್ರೆ ಅಂಗಾಲದೊಳಗೆ ಮುಳು ಚುಚ್ಚಿದ್ದು ಗೊತ್ತಾಯ್ತು. ನೆತ್ತಿ ಮ್ಯಾಗಿಂದೊಂದು ಕೂದ್ಲಾಕಿತ್ರು ನಿನಗ್ ಗೊತ್ತಾಕತಿ. ಅಂದ್ರ ನೀ ಬರೇ ಹೃದಯದಾಗ ಇಲ್ಲ, ಅಂಗಾಲಾಗಿದ್ದ ಹಿಡಿದು ನೆತ್ತಿ ಮಠ ಅದಿ ಅಂತ. ಅದರ ಅತ್ತತ್ತ ನೋಡ ಅಂತ ವಚನಕಾರ ಹೇಳಿಲ್ಲ. ಅಂದ್ರೆ ಅದರ ಆಚೆ ಅಂದ್ರೆ ಅಗಲಾಕೋತ್ ಈ ಬ್ರಹ್ಮಾಂಡ ತುಂಬ ನಾನೇ ಅಂದಿ ಈಗ ನೀ. ಇದು ಒಂದು ರೀತಿಯ ಯೋಗ. ಇದು ಈ ಎಲ್ಲಿ ತಕ ಹಾದಿಗೆ ನೀನು ಈ ತೋರ್ಪ ಜಡದೃಶ್ಯಾದಿ ಪಡಿ ಪದಾರ್ಥಗಳನ್ನು ನಿನ್ನ ಗರ್ಭದಲ್ಲಿಟ್ಟುಕೊಂಡು ನಿನ್ನ ಮಹಾದೇವನ ತತ್ವದವರೆಗೆ ದಾಟಿ ಇದಿಷ್ಟು ಎಲ್ಲವೂ ನಾನೇ ಅಂದಿ. ಇದಕ್ಕೆ ವಿಶ್ವ ಕುಟುಂಬಿ ಅಂತ ಕರಿತಿರ್ತಾರೆ ನೋಡಿ. ಒಂದೊಂದು ಎಲ್ಲಾರು ಶಿವಾನಂದ ಭಾರತೀಯಪ್ಪ ಅವರಿಗೆ ಅದು ವಿಶ್ವ ಕುಟುಂಬಿ ಅಂತ ಕರಿತಿರ್ತಾರೆ. ಅಂದ್ರ ಸಕಲ ಜೀವರಲ್ಲಿ ನಾನೇ ಅದನಂತಾರ ಅವರು. ಅದು ಎಲ್ಲ ತೋರುವ ಪ್ರಾಣಿಗಳಲ್ಲೇ, ಕಲ್ಲಿನಲ್ಲೇ, ಮಣ್ಣಿನಲ್ಲೇ, ವಾಯುವಿನಲ್ಲೇ, ಸರ್ವದರಲ್ಲಿಯೂ ನಾನೇ ಅದನಂತ. ಹಿಂಗೇನ ನಿನ್ನ ಜೀವನವನ್ನು ಅಗಲ ಮಾಡ್ಕೋತಾವ ಹಾಗಲ್ಲ. ಇದಕ್ಕೇನ್ ಅನ್ಬೇಕು? ಇದಕ್ಕೆ ಸ್ಥೂಲ ಅಂತ ಕರಿಬೇಕು. ಹೌದಾ? ನೀ ಹಿಂಗ್ ಮಾಡ್ತೀಯ, ನಿನಗೆ ನಿನ್ನ ಮನಸ್ಸು ಒಪ್ಪಿಗೆ ಹಿಂಗ್ ಮಾಡ. ಅದು ಪಲ್ಲಟನಾಗೆ ಮುಂಚೆ ಅಲ್ಲಿ ನೋಡ್ಕೋರಿ, ಶಬ್ದ ನೋಡ್ಕೋರಿ ಅಲ್ಲಿ. ಹೌದಿಲ್ಲ? ಹೌದು. ಆ ಸ್ಥೂಲ ಅಂದ್ರೆ ಎಲ್ಲಿ ಮಟ್ಟ ಸ್ಥೂಲ ಆದಪ್ಪ ತಮ್ಮ ನೀನು? ಈ ಬ್ರಹ್ಮಾಂಡದಿಂದ ಅದು ಈ ಪಿಂಡಾಂಡದಿಂದ ಬ್ರಹ್ಮಾಂಡದವರೆಗೆ ಆದಪ್ಪ. ಈಗ ಅಲ್ಲಿ ನಿನ್ನ ಮ್ಯಾಲ ಹೋಗಿದ್ನಿ ಅಂದ್ರೆ ತೆಳಗ ಅದು ಅಲ್ಲಿದ್ದ ನೀ ಎಲ್ಲಿ ಬರ್ತೀವಿ ಮತ್ತೆ ಹೊಳ್ಳೆ ಎಲ್ಲಿದ್ದಲ್ಲಿ ಇದು ಪಲ್ಲಟಮಾಗೆ. ಅದು ಪಲ್ಲಟಮಾಗೆ ಅಂದ್ರೆ ನಿನ್ನ ದೇಹವಾದ್ವರ ಅಪ್ಪಿಟ್ಟು ಅಲ್ಲಿ ತನಕ ಕರ್ಕೊಂಡು ಹೋಗಿ ಇನ್ನೇನ್ ಮಾಡೋದಂದ್ರೆ ಅಲ್ಲಿ ಅನ್ನೋದಿನ್ ಎಲ್ಲಾನು. ಈಗ ಮೊದಲು ಏನ್ ಮಾಡ್ಕೋತ ಹೋಗುದು? ಇದೆಲ್ಲ ನಾನ ಅನ್ಕೋತ ಹೋಗುದು. ಅಲ್ಲಿಗೆ ಹೋದ ನಂತರ ಒಂದು ಎಂಡ್ ಬಂತಲ್ಲ ನಿನಗಿನ್ನ ಅಲ್ಲಿ. ಆ ಎಂಡ್ ಯಾವ್ದಪ್ಪ ನಿಂದು? ಮಾಯೆ. ಹೌದಾ? ಮಮ ಮಾಯಾ ದುರಹತ್ಯೆಯ ಮಾಂ ಏವಂ ಪ್ರಪದ್ಯಂತೆ ಮಾಯಾ ಮೇತಾಂ ತರಂತಿತೆ. ಆ ಮಾಯಾ ಲೋಕದವರೆಗೆ ಬಂದಿಪ್ಪ ನೀನು. ಮಹೇಶ್ವರನು ಅನಿಸ್ಕೊಂಡಿಪ್ಪ. ಅಲ್ಲಿಂದ ನೀನು ಮರಳಿ ಬರುವಾಗ ಇದು ನಾನಲ್ಲ, ಇದು ನಾನಲ್ಲ, ಇದು ನಾನಲ್ಲ ಗೊತ್ತಾಗತ್ತಿಲ್ಲ. ಅಧ್ಯಾರೋಪ ಅಪವಾದಿ. ಅಲ್ಲಿಗೆ ಹೋಗಿ ಏನ್ ಮಾಡಕ್ ಶುರು ಮಾಡುದಪ್ಪ ಅಂದ್ರೆ ಈಶ್ವರನು ನಾನಲ್ಲ, ಈ ಮಹತ್ವ ನಾನಲ್ಲ, ಈ ಪ್ರಕೃತಿ ನಾನಲ್ಲ, ಈ ತ್ರಿಗುಣಗಳು ನಾನಲ್ಲ, ಈ 3 ಅಹಂಕಾರಗಳು ನಾನಲ್ಲ, ಈ ಪಂಚ ವಿಷಯಗಳು ನಾನಲ್ಲ, ಈ ಪಂಚ ತನ್ಮಾತ್ರೆಗಳು ನಾನಲ್ಲ, ಈ ಪಂಚಭೂತಗಳು ನಾನಲ್ಲ. ಅಲ್ಲ 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 ಅನ್ಕೋತ ಹೋಗಿ ಈ ಅಲ್ಲ ಅನ್ನೋದು ಎಲ್ಲವೂ ಮುಗಿದು ಅಲ್ಲ ಅನ್ನವ ಉಳುತ್ತಿಲ್ಲ ನೀನು. ತಮ್ಮ ಇದು ಅಲ್ಲ, ಇದು ಅಲ್ಲ, ಇದು ಅಲ್ಲ, ನೇತಿ ನೇತಿ ಅಂತಾರ ಅದಕ್ಕೆ ಸಂಸ್ಕೃತದಲ್ಲಿ ಅವರು. ಹೌದು. ಇದು ನೇತಿ, ಇದು ನೇತಿ, ಇದು ನೇತಿ ಅನ್ಕೋತ ಬಂದ ನೇತಿ ಅಣ್ಣಾವ ಬದಿ ಇಲ್ಲ. ಅದು ಸೂಕ್ಷ್ಮ ಯೋಗ. ತಿಳಿತನಪರದ್ರೇನು? ತಿಳಿತಿಲ್ಲಪ್ಪ ಪಕ್ಕ. ಮೋಸ ಮಾಡ್ಕೋಬೇಡ್ರಿ. ನಿಮಗೆ ತಿಳಿಲಾರ್ದ ಹೂ ಅಂದ್ರೆ ನನಗ ಪಾಪ ಹತ್ತತೆ. ಅರ್ಥ ಆಗ್ತಿಲ್ಲ ನೋಡ್ಕೋರಿ. ಮೊದಲ ನಿಮ್ಮನ್ನ ಏನ್ ಮಾಡ್ಕೋತ ಹೋಗಿನಿ? ವಿಶ್ವವ್ಯಾಪಿ ಒಮ್ಮೆ ನಿಮ್ಮನ್ನ ಮೊದಲೊಮ್ಮೆ
ಈಗ ವಿಶ್ವವ್ಯಾಪಿ ಇದ್ದವನನ್ನು ತಂದು ಏನ್ ಮಾಡ್ಬಿಟ್ನೀಗ ಸೂಕ್ಷ್ಮ. ಅನೋರಣಿಯಾನ್ ಮಾಡಿ ಹೋಗ್ಬಿಟ್ಟು. ಹೌದಪ್ಪ. ಹೌದಿಲ್ಲ? ಹೌದು. ಒಮ್ಮೆ ಹೌದು 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 ಅನ್ಕೋತ ಹೋಗುದು, ಒಮ್ಮೆ ಅಲ್ಲ 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 ಅನ್ಕೋತ ಬರುದು. ಯಾವಾಗ ಬಂದು ಎಲ್ಲ ಅಲ್ಲಗಳು ಅಲ್ಲ ಇವು ಅದುವೋ ಅವು ಉಳಿದದ್ದು ಯಾವುದದು? ಅದು ಕೇವಲ ನಿನ್ನ ಎರವು, ಕೇವಲ ನಿನ್ನ ಚೈತನ್ಯ. ಇದು ಒಂದು ತೆರೆನಾದ ಯೋಗವನ್ನ ಈ ನುಡಿಯೊಳಗೆ ಪಾಠ ಮಾಡಿದರು. ಮುಂದೇನು ನುಡಿ ಹೋಗಿ ಬಡ ಬಡ ಇನ್ನು ಮುಂದಿನ ಮುಗಿದುವೇನು? ತಿಳಿವೆಂಬ ತೆರೆ ಮಸಗೆ ಮಾಯಾಪುಳಿನ ಸೇತುವೆ ಅಳಿಯೇ ಜೀವ ಈಶರೆಂಬ ಉಭಯ ಭಾವನೆಯ ಕಳೆದ ಬೋಧಾಂಬುನಿಧಿ ಪಡೆದ ಏಕರೂಪವನ್ನು ಬಳಕೆಗೆ ಒಳಗಾಗದೆ ಇರುತ್ತಿರೆ ವಿನುತ ಯೋಗ. ವಿನುತ ಅಂತಂದ್ರೆ ಹೌದು ಹೋಗಲೇ ಹುಡುಗ ಅಂತಾರ ನೋಡ್ರಿ. ವಿನುತ ಇದರ ಅರ್ಥ ಏನಂದ್ರೆ ಕೀರ್ತಿಸಿಕೊಳ್ಳಲು ಅಥವಾ ಉನ್ನತಿಸಿಕೊಳ್ಳಲು, ಹೊಗಳಿಸಿಕೊಳ್ಳಲು ಯಾವುದು ಯೋಗ್ಯವೋ ಅದು ವಿನುತ ಯೋಗ. ಹೌದಾ? ಈ ಒಣ್ಣೆ ಯೋಗವನ್ನ ನಿನಗೆ ಹಿಂಗ್ ಮಾಡಿನೂ ತೋರಿಸಿನಿ, ಹೊಳ್ಳಿ ಹಿಂಗ್ ಮಾಡಿನೂ ತೋರಿಸಿನಿ. ಈಗ ಅದು ಇಲ್ಲೊಂದು ಬಹಳ ಚಂದ ಹೇಳ್ತಾರ ಅವ್ರು. ನೋಡು, ಒಂದು ಸಾರಿ ಮನುಷ್ಯನಿಗೆ ಜ್ಞಾನದ ಅಬ್ಧಿ, ಜ್ಞಾನಾನಂದ ಸುಖದ ಸುಧಾವಾರದಿಯಾದ ಸದ್ಗುರುವಿನಿಂದ ಶ್ರವಣದಿಂದ ಉತ್ಪನ್ನವಾದ ಸಿದ್ಧವಾದ ಅರ್ಥವನ್ನ ಇಲ್ಲೇ ಈ ಹೊಲಗೊಳಗೆ ರೈತರು ಅಲ್ಲಿ ನೀವು ಅಲ್ಲಿ ಗದ್ದೆ ಅಂತ ಹೇಳಿದಿರಲ್ಲ, ನಿಮಗೆ ದೌಡ ತಿರುಗ್ತತಿ. ಈಗ 1 ಎಕರೆ ನನ್ನ ಗದ್ದೆ ಐತಿ ರುದ್ರಣ್ಣ, ಇಲ್ಲಿ ನನ್ನ ಗದ್ದೆ ಮಗಲಾಗ ನಿನ್ನ ಗದ್ದೆ ಐತಿ. ಅಂದ್ರೆ ನನಗೆ ನಡು ಸೀಮೆ ಏನಪ್ಪಾ ಅಂದ್ರೆ ಒಂದು ಕಡಿಮೆ ಹಾಕಿನಿ ನಾವೊಂದು. ಅಂದ್ರೆ ನಮ್ಮ ಹೊಲ್ದಾನ ನೀರ ನಿಮಗ್ ಜಿಗಿಬಾರ್ದು, ನಿಮ್ಮ ಹೊಲ್ದಾನ ನೀರು ನಮಗ್ ಜಿಗಿಬಾರ್ದು ಅಂತ ಹಾಕಿನ ಈಗ. ಆ ಕಡಿಮೆ ಹಾಕಿ ಏನ್ ಮಾಡಿನಪ್ಪ ಅಂತಂದ್ರೆ ನಿಂದದ್ದು 4 ಎಕರೆ ಗದ್ದೆ ಅವದಿ ನೀನು, ನಂದು 1 ಎಕರೆ ಗದ್ದೆ ಐತೆಪ್ಪ. ಅದು ಏನು ಇಬ್ರು ನೀರು ಬಿಟ್ಟಿದ್ವಿ, ಎಲ್ಲ ಬರೋಬ್ಬರಿನೇ ಇತ್ತದು ಯಾವಾರ ಮಳೆ. ಅದು ರಾತ್ರಿ ಏನಾಗೈತಪ್ಪ ಅಂದ್ರೆ ಕಿನಾಲ್ ನೀರು ಹೆಚ್ಚು ಬಿಟ್ಟಾರ. ಆ ಕಿನಾಲ್ ನೀರು ಏನಾಗೈತಿ ಬಂದು ಬಿಟ್ಟದ ಸೀದಾ. ಬಂದ ಮೊದಲ ನನ್ನ ಸಣ್ಣ ಬಡವ್ರ ಗದ್ದ್ಯಾಗ ಮೊದಲು 1 ಎಕರೆ ಗದ್ದ್ಯಾಗ ಹೊಕ್ಕತ್ತದ. ಅದು ತುಂಬಿ 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 ತನಗೆ ಹಿಡ್ಕೊಂಡು ನೀಗ್ತದೆ. ಒಂದು ಕಟ್ಟಿ ಹೊಡೆದು ಬಿಡ್ತು ನಡು ನಮಗ ನಿಮಗ ನಡು ಈ ಸೀಮೆ ಏನಿತ್ತಲ್ಲ ಕಣಿಮೆ ಒಂದು ಮಣ್ಣಿಂದ ಒಂದು ಸಣ್ಣದೊಂದು ಬೋಧ. ಅದಷ್ಟು ನೀರಿನ ಬರ್ತಕ್ಕೆ ಸಾಪ್ ಆಗಿಬಿಟ್ಟಪ್ಪ. ಮುಂಜಾನೆ ಹೋಗಿ ನೋಡ್ತೀನಿ, ನನ್ನ ಸೀಮೆ ನನಗೆ ನಡು ಇರು ಸೀಮೆ ಹೋಗಿ ನಿಂದು 5 ಎಕರೆ ನಂದು 1 ಎಕರೆ ಕೂಡ ಒಮ್ಮೆ 6 ಎಕರೆ ಕಣ್ಣಂಗೆ ಕಾಣಕತ್ತೈತೆ ನನಗೆ. ಹೌದಿಲ್ಲ? ಇದು ಅನುಭವ ಬಂತ ಇಲ್ಲ ನಿಮಗೆ? ಇತ್ತ ನಮ್ಮ ಕಡೆ ಉಳ್ಳಾಡಿ ಹಚ್ತಿರ್ತಾರೆ ಸಣ್ಣ ಸಣ್ಣ ಮಡಿ ಮಾಡಿ ಕಾಯ್ಸಿ, ನಿಮ್ಮತ್ ನೀರು ಇರುದಿಲ್ಲ ನಮಗಿಲ್ಲೇ. ಒಂದೀಟ್ ನೀರು ಹೆಚ್ಚಾಗಿ ಬಗಾಟಿ ದೌಡ್ ಹೊಡಿಲಿಲ್ಲಪ್ಪ ಅಂತಂದ್ರೆ ಎಲ್ಲಾ ಮಡಿಗಳು ಏಕಾಗಿ ಹೋಗಿಬಿಡ್ತಾವ ಒಮ್ಮೆ. ಅದು ಹೆಂಗೋ ಹಂಗ ಜೀವನೆಂಬುದು ಒಂದು ಮಡಿ, ಪರಮನೆಂಬುದು ಒಂದು ಮಡಿ. ಆ ಜ್ಞಾನವೆಂಬ ಜಲನಿಧಿ ನನ್ನ ಅಂತಃಕರಣದಲ್ಲಿ ತುಂಬಿ ತೂರಾಡಿ ಬಿಡ್ತು ಅಂತಂದ್ರೆ ಆ ನಡುವಿನ ನನ್ನ ನಿನ್ನ ನಡುವೆ ಇರುವಂತ ಆ ಭೇದ ಅತಿಪದದಿಂದ ಅಳಿದು ಏಕ ಆದಾಗ ನಾನು ಯಾರು ನೀ ಯಾರು ಅಲ್ಲ ರಾಮೇಶ್ವರಕ್ಕದು ಅಲ್ಲಿ ಹೋದಾಗದು ಅಂತ ತೋರಿಸ್ತಾನ ನಿಮಗೆಲ್ಲ ಅವನ್ನ. ಅಲ್ಲೇ 3 ಸಮುದ್ರಗಳು ಅಲ್ಲಿ ಬಂದು ಬಿಡ್ತಿದ್ದ ನಮ್ಮ ಅಜ್ಜನ ಕಲ್ಲಿಗೆ, ಅಲ್ಲಿ ಕನ್ಯಾಕುಮಾರಿ ಒಳಗೆ. ಅಲ್ಲಿ ತಮ್ಮ ಯಾವ್ದಂತ ಮಾತಾಡವ್ರು ನೀವಲ್ಲೇ? ಇಲ್ಲಿ ಅಲಹಾಬಾದಿನ ತ್ರಿವೇಣಿ ಸಂಗಮದೊಳಗೆ ಯಾವ್ದಂತ ಮಾತಾಡವ್ರು ಅಷ್ಟು ಹೊಳಿ ಏರಿ ಬಂದಾಗ? ಹೌದು, ಸುಮ್ಮನೆ ನಿಮಗೆ ಹೇಳ್ತೀವಿ ಹಂಗ, ಇದು ಯಮುನಾ ಇದು ಗಂಗಾ ಅಂತ ಹೇಳಿ. ಅಲ್ಲಿ ವಾಸ್ತವಿಕವಾಗಿ ಅಷ್ಟು ಉಕ್ಕೇರಿ ಹರಿಯುವಾಗ ಎಲ್ಲಂತ ಯಾವ ಯಮುನಾ ನೀರು ತಗೊಂಬ ತರಕ್ ಹೋಗಕ್ಕಾಗತ್ತೆ ನಿಮಗಲ್ಲಿ? ಅದು ಹೆಂಗೋ ಹಂಗ ಸದ್ಗುರುವಿನಿಂದ ಪಡೆದಂತಹ ಜ್ಞಾನ ಶ್ರವಣದಿಂದ ಸಿದ್ಧವಾದ ಅರ್ಥ ಮನನಂಗೈದು ವಿರೋಧ ಭಾಗ ನಿಧಿಧ್ಯಾಸಕ್ಕೆ ವ್ಯಾಖ್ಯಾನ ಹೆಂಗ್ ಮಾಡ್ಯಾನಂದ್ರೆ, ನಿನ್ನೆ ನೀವು ಕ್ಲಾಸ್ನಾಗ ಇಲ್ಲ, ನೀವು ಅದನ್ನ ಬಹಳಷ್ಟು ನೀವು ಹೊಳ್ಳಿ ನೋಡ್ಬೇಕಾದ್ರೆ ನಿನ್ನೆ ನಿಧಿಧ್ಯಾಸನದ ಇದು ಏನಪ್ಪಾ ಅಂದ್ರೆ ವಿರೋಧ ಭಾವ ತ್ಯಾಗ, ಅವಿರೋಧ ಭಾಗದ ಸಂಗ್ರಹ ನಿಧಿಧ್ಯಾಸ. ಹೌದಿಲ್ಲ? ಅದರಲ್ಲಿ ಅಂಥ ಆನಂದದಲ್ಲಿ ಆ ಜಲನ ಜ್ಞಾನ ನಿಧಿ ತುಂಬಿ ತುಳುಕಿದಾಗ ಆ ನಡುವಿನ ಒಡ್ಡುಗಳೆಲ್ಲ ನೀರಿಗೆ ಕಿತ್ತು ಹೋದಾಗ
ಇಲ್ಲಿ ಇದು ಬ್ರಹ್ಮ ಇದು ಜೀವ ಅಂತ ಗುರುತು ಹೋಯ್ತಿದ್ದೇನೆ ಅಲ್ಲಿ ಇಲ್ಲ ಇಲ್ಲ. ಅದು ಹೆಂಗೋ ಅವನ ನಡುವಿನ ಬೋಧ ಕಿತ್ತು ಹೋಗಿ ಏಕಾಗಿ ನಿಂತತ್ ನೋಡು. ನಮ್ಮ ಇಲ್ಲಿ ಆಲ್ಮಟ್ಟಿ ಡ್ಯಾಮ್ ನಮ್ಮ ಡ್ಯಾಮ್ ಅದು ಒಮ್ಮೆ ಬರಗುಣ ಇಲ್ಲಿ ಬಂದು ನೀರು ಬಿಟ್ಟು ಅಂದ್ರ ಆ ಮುಳುಗಡೆ ಊರುಗಳು ಯಾವ ನಮ್ಮ ಹೊಲ ಯಾವುದು ಅವ್ರ ಹೊಲ ಯಾವುದು ಎಲ್ಲ ಸೀಮೆನ ಅದ್ರ ಮ್ಯಾಲ ಕಬ್ಬು 10 ಫೂಟ್ ಕಬ್ಬು ಮುಳುಗಿದಾಗ ಎಲ್ಲಿಂತ ನಾ ಸೀಮೆ ಹೇಳಿ ನಿನಗ? ಹೌದಿಲ್ಲ? ಹೌದಿಲ್ಲ? ಹಿಂಗ ಆ ಜ್ಞಾನವೇ ನಿನ್ನಲ್ಲಿ ಅದು ವಿಶೇಷವಾಗಿ ಸರ್ವವು ಏಕ ಎಂಬಂತ ಭಾವ, ಏಕಂ ಏವಂ ಅದ್ವಿತೀಯಂ ಸ್ವಗತ್ ಸಜಾತ್ ವಿಜಾತ್ ಭೇದರಹಿತವಾದ ನಿರ್ಗುಣ ಬ್ರಹ್ಮ ನಾನು ಅನ್ನುವಂಥ ಆ ಭಾವ ಏನೈತಲ್ಲ ಅದಕ್ಕೆ ಏನ್ ಅನ್ಬೇಕು? ಅದಕ್ಕೆ ವಿನುತ ಯೋಗ. ಅದ್ರ ಹೆಸರು ಏನಪ್ಪಾ ಅದರದು? ವಿನುತ ಯೋಗ. ಮುಂದೆ ನೋಡಿ, ಮುಂದೆ ನೋಡಿ. ಪರಮಾತ್ಮವೆಂಬ ಅಮೃತ ಶರದಿ ಸಪ್ತಾವರಣದ ಇರವನು ಉಳಿದು ಅಖಿಳ ಭುವನವನು ತನುವನ್ನು ಬೆರೆಸಿ ಬೇರಿಲ್ಲದೆ ಒಳಕೊಂಡು ತೆಕ್ಕನೆ ತೀವಿ ಪರಿಕಲ್ಪನೆಗೆ ಬಾರದಿರಲ್ ಅಧಿಕ ಯೋಗ. ಈಗ ನೋಡಪ್ಪ, ಕುಡುವಟ್ಟು ಕುಡಿದ್ರೆ ಮನೆಗೆ ಹೋಗ್ತೀರಿ ನೀವು. ಈಗ ಕುಡುಕರು ಕುಡ್ದಿರ್ತಾರೆ, ಅವರು ದಿನ ಏಟ್ ರೂಢಿ ಐತೆ ಅಟ್ ಕುಡಿದ್ರೆ ಅಷ್ಟ ಬರಾಬರಿ ಏನ್ ಮಾಡ್ತಾರೆ ಅಂತಂದ್ರೆ ಅವರು ತಮ್ಮ ಮನೆಗೆ ಹೋಗ್ತಾರೆ. ಮತ್ತ ಅತಿ ಕುಡಿದ್ ಬಿಟ್ರಪ್ಪ ಅಂತಂದ್ರೆ ಅವ್ರೇನ್ ತಮ್ಮ ಮನೆ ಕದ ಬರುತ್ತಾರೋ ಏನೋ ಮಗ್ಗಲ ಮನೆ ಕದ ಬರುತ್ತಾರೋ ಯಾರಿಗ್ ಗೊತ್ತತಿ? ಹೌದಲ್ಲ ಹೇಳ? ಹೌದಲ್ಲ ಹೇಳ? ಹಂಗೆ ಆ ಆಡಂತವು ಏನಾಕೈತಿ ಅಂದ್ರೆ ಅದು 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 ನಿಮ್ಮ ಜೀವನದಲ್ಲಿ ಯಾಕೆ ನಾಗಲಿಂಗಪ್ಪ ಅವರು, ಶಿವಾನಂದಪ್ಪ ಅವರು, ಶಿಶುನಾಗ್ ಶರೀಫ್ ಶಿವಯೋಗಿಗಳು ಅವ್ರು ಎದುರಾಗಿದ್ರಂದ್ರೆ ಅಧಿಕ ಯೋಗದಾಗಿದ್ರು ನೋಡ್ತಮ್ಮ. ಅವ್ರಿಗೆ ಏನು ಯಾವುದು ಈ ಸಪ್ತಾವರಣಗಳು ಅಂತ ಬರ್ದಾನ ನೋಡಲ್ಲಿ ಒಂದು ಶಬ್ದ ಐತೆ ಅಲ್ಲಿ. ಸಪ್ತಾವರಣ ಅಂದ್ರೆ ಏನ್ ಬಹಳ ಅಲ್ಲ ಇವ. ಅವು ಏನಂದ್ರೆ ಪಂಚ ಮಹಾಭೂತಗಳ ತಮ್ಮ. ಅವು ಅಥವಾ ನೀವೇನ್ ತಿಳ್ಕೊಬೇಕಂದ್ರೆ ಸೂಕ್ಷ್ಮದಲ್ಲೇ ಅಂತಃಕರಣ ಪಂಚಕ ಐತಿಲ್ಲಪ್ಪ ನಿಮಗೆ. ಅಂತಃಕರಣ ಪಂಚಕಗಳು 5. ತನು ಇದೇನು ಮಣ, ಮೂಚಿತ್ತು, ಅಹಂಕಾರಗಳು. ಮುಂದೆ ತನು ಮತ್ತು ಮಾಯೆ ಎರಡನ್ನು ಕೂಡಿಸ್ಕೊಂಡು ಬಿಟ್ರೆ ಅಂದ್ರೆ ಸಪ್ತಾವರಣಗಳ ಮುಗಿದುಪ. ಅಂತಃಕರಣ ಪಂಚಕ 5, ಅದಕ್ಕೆ ಆಶ್ರಯ ಕೊಟ್ಟಂತ ದೇಹ ಒಂದು 6, ಸರ್ವಕ್ಕೂ ಆಶ್ರಯ ಕೊಟ್ಟಂತ ಮಾಯೆ ಒಂದು 7. ಈ 7 ಇವು ಏನಪ್ಪಾ ಅಂದ್ರೆ ಓತಪ್ರೋತಾಗಿ ಆನಂದದಲ್ಲಿ ನಿಂತಾಗ, ಇವು 7 ನಿನ್ನ ಗಮನಕ್ಕೆ ಬಾರದೇ ಹೋದಾಗ, ಇದಕ್ಕೆ ಕುಡುಕರ ಕತೆ ಹೇಳೋದ್ ಬಿಟ್ರೆ ಬೇರೆ ಕತೆನೇ ಹೊಂದೋದಿಲ್ಲ ಇದಕ್ಕೆ. ಹೌದಿಲ್ಲ? ಅವ ತಿಪ್ಪ್ಯಾಗ ಅವನು ಮಣಗಿರ್ತಾನೆ, ಅವನ ಮಗ್ಗಲ್ದಾಗ ಒಂದು ಹಂದಿನೂ ಮಣಗಿರ್ತತಿ. ಹಂದಿ ದುಬ್ಬಕ್ಕೆ ಕೈ ಬಡ ಹೊತ್ತೇರೈತಿ ಹೇಳತ್ತಿರ್ತಾನ ಅದಕ್ಕೆ. ಹಂದಿ ಯಾವುದು, ತಿಪ್ಪೆ ಯಾವುದು, ರಸ್ತೆ ಯಾವುದು, ಅವನ್ ಹೆಂಗೆ ಕುಡುಕಗೋ ಹಂಗ ಆನಂದದ ಶರದಿ ಉಕ್ಕೇರಿದಾಗ ಅವರಿಗೆ ಯಾವುದು ದಶದಿಕ್ಕಗಳಾಗಲಿ, ಉಪದೇವತೆಗಳಾಗಲಿ, ಯುದ್ಧ ದೇವತೆಗಳಾಗಲಿ ಯಾರು ಅವ್ರಿಗೆ ಕಾಣುದಿಲ್ಲ ಅವ್ರಿಗೆ. ಅಂತ ಕಾಣದಂತ ಸಂತೋಷದ ಶರದಿ ಅವರಿಗೆ ಬದುಕು ಅಂತಂದ್ರೆ ಆ ರೀತಿಯಾಗಿ ಅವ್ರು ಬದುಕಿದ್ರಂದ್ರೆ ಅದಕ್ಕೆ ಏನಂತ ಕರಿಬೇಕು ಅಂತಂದ್ರೆ ಅಧಿಕ ಯೋಗ ಅಂತ ಕರಿಬೇಕದು. ಬಳಿಕ ಆತ್ಮಬೋಧಾಂಬುರಾಶಿ ಕೋಶದ ಮೇರೆಗಳೆದು ಪರತತ್ವವನ್ನು ಸಚರಾಚರವನ್ನು ಒಳಕೊಂಡು ವಿಪರೀತ ಭಾವನೆ ವೀಚೆಗಳನ್ನು ಉಳಿದು ತಲೆ ಸಹಜ ಸುಖವಿಹುದು ಅಮಳ ಯೋಗ. ಈಗ ಇದು ಅದು ನೆನಪು ಮಾಡ್ಕೋರಿ, ಆ ಹದ್ದು ಬಿಟ್ಟಿದ್ನಲ್ಲ, ಹದ್ದ ಮತ್ 1000 ಫೂಟ್ ಮ್ಯಾಕ್ ಹೋತಿ. ಹೌದು. ಈಗ ಆನಂದ ಏನು ಅಧಿಕ ಯೋಗ ಬಂತಲ್ಲ, ಅದ್ರ ದಾಟಿ ಮತ್ 1000 ಫೂಟ್ ಮ್ಯಾಕ್ ಹೋತಿ. ಇಲ್ಲಿ ತನಕ ಏನಿತ್ತು ನಿಮ್ಗ ಸಪ್ತಾವರಣಗಳಿದ್ದು ತಮ್ಮ. ಹೌದು. ಅಂದ್ರೆ ಏನ್ ಸಪ್ತಾವರಣಗಳಂತಂದ್ರೇನು? ಅಂತಃಕರಣ ಪಂಚಕಗಳು, ತನು ಮತ್ತು ಮಾಯೆ. ಈಗ ಅದಕ್ಕಿಂತಲೂ ಮ್ಯಾಲ ಸೂಕ್ಷ್ಮವಾದ ಉಳಿದದ್ದು ಯಾವ್ದಪ್ಪ ಅಂತಂದ್ರೆ ನಿಮ್ ಪಂಚಕೋಶಗಳು. ಹೌದಿಲ್ಲ ತಮ್ಮ? ಆ ಪಂಚಕೋಶಗಳಲ್ಲಿಯೂ ಈಗ ತಮ್ಮ ಈ ಜೇನುಗೂಡು ಅಂತ ಇರ್ತದ ಗೊತ್ತ, ನೀವು ಜೇನು ಬಿಡಿಸುವಾಗ ತಮ್ಮ, ಅದು ತುಂಬಿದ ಜೇನುಗೂಡಿಸಿನೊಳಗೆ ಗೂಡು ಬಿಡಿಸುವ ಹೊತ್ನ್ಯಾಗ ಯಾವ ಶೆಲ್ನ್ಯಾಗ ಜೇನಿಲ್ಲ ಹೇಳಲ್ಲ ತಮ್ಮ?
ಹೌದು ಅದು ತುಂಬಾ ಬಿಡಪ್ಪ. ಈ ಒಂದು ಬ್ರೆಡ್ ನೀವು ಹಾಲಿನ ತೋಸಿರಿ ಅಂತ ಇಟ್ಕೊಳ್ಳಿ. ಒಂದು ಬ್ರೆಡ್ ಒಂದ್ ಕೈಯಾಗ ನಿಮ್ಗೊಂದು ಚಲೋ ಬ್ರೆಡ್ ಕೊಟ್ಟನು. ಆ ಬ್ರೆಡ್ ಅನ್ನ ಏನ್ ಮಾಡ್ರಿ ಅಂದ್ರೆ ಗಂಗಾಳದಾಗ ಸುಡು ಹಾಲು ಹಾಕಿ ಹಾಲಿನಾಗ ಬ್ರೆಡ್ ಇಡ್ರಿ. ಈಗ ಅದನ್ನ ಹೊಳ್ಳಿ ಎತ್ರಿ. ಯಾವ ಜಾಗದಾಗ ಹಾಲಿಲ್ಲ ಹೇಳದ್ರಾಗ ಅದ್ರ ತುಂಬಾನೇ ಹಾಲಾಗೈತೆ. ಆತಮ್ಮ. ಹೌದು ಹೌದು. ಅದು ಅದು ಹಂಗ ಪಂಚಕೋಶಗಳನ್ನು ಮೀರಿ ಆನಂದವೇ ನಿನ್ನ ದೇಹ ವ್ಯಾಪ್ತಿಯಾಗಿ ನಿಂತಾಗ ತಮ್ಮ ನೆನೆಸಬೇಕು. ಶಾಸ್ತ್ರ ಇದು ಶಬ್ದ ಜಾಲ. ಇದು ಇದನ್ನೇನು 5 ನುಡಿ ಇದ್ದದ್ದನ್ನ 5 ದಿವಸ ಹೇಳ್ಬೇಕ. ನಾ ಇದನ್ನ ಲೆಕ್ಕಾಚಾರ ನಿಮಗೆ ಅದ್ ಮುಂದ್ ಸಮಯ ಇಲ್ಲ ಅಂತ ನೀವು ಬಲ್ಲವ್ರದಿರಂತ ನಿಮ್ ಮ್ಯಾಲ ನಂಬಿ ನಿಮ್ಮನ್ನ ದಾಟಾಕತ್ತೀನಿ. ಆದ್ರ ಸತ್ಯ ಏನಂದ್ರೆ ತಮ್ಮ, ನಾನು ಇಂಥ ಮಹಾತ್ಮರನ್ನು ನೋಡಿದ್ದೀನಿ. ನಿಮಗೆ ಈ ಸಮಯದಲ್ಲಿ ನಿಮಗೆ ನೆನಪಿಸ್ತೇನೆ. ನಿಮಗೆ ಶ್ರೀಧರ ಸ್ವಾಮಿಗಳಂತ ಹೇಳಿ ಇಲ್ಲಿ ಅತ್ಯಂತ ಸಮೀಪದಲ್ಲಿ ಇಲ್ಲೇ ನಿಮ್ ದಕ್ಷಿಣ ಕನ್ನಡದೊಳಗೆ ಶ್ರೀಧರ ಸ್ವಾಮಿಗಳು ಇತ್ತೀಚೆಗೆ ಇದು ಶಂಕರ ಭಗವತ್ಪಾದರು ಹೇಳಿದ್ರೆ ನಿಮ್ಗೆ ಏನ್ ಅನಿಸ್ತತಿ? ಅಪ್ಪ ಅವ್ರು ಬರೀ 6ನೇ ಶತಮಾನ 7ನೇ ಶತಮಾನ ಹೇಳ್ತಾರಪ್ಪ ಅಂತೀರಿ. ಇದು ನಿಮಗೂ ಕೂಡ ಇದ್ದವ್ರು ಹೇಳ್ತಂತಮ್ಮ. ಈಗ ಆ ಪುಣ್ಯ ಪುರುಷ ಅವನ ಕರುಣೆ ಎಂಥದ್ದಂದ್ರೆ ಅವ ಅಲಹಾಬಾದಕ್ಕೆ ಏನ್ ಪ್ರಯಾಗಕ್ಕೆ ಏನ್ ಜಳಕಕ್ಕೆ ಹೋಗ್ತಿರ್ಲ, ಅದನ್ನ ಇಲ್ಲಿಗೆ ಕರ್ದಾನ. ಇಲ್ಲಿಗೆ ಅಂತ ಹೇಳಿ ಅಂದ್ರ ಅವನ ಆಜ್ಞೆಯನ್ನ ಈ ಪ್ರಕೃತಿ ಹೆಂಗ್ ಪಾಲಿಸ್ತಿರ್ಬೇಕು ನೋಡು ತಮ್ಮ. ಇದನ್ನ ಎಷ್ಟು ಮಂದಿ ನಿಂತಲ್ಲೇನ ನೀರು ತೆಗೆದಿಲ್ಲ, ಎಷ್ಟು ಮಂದಿ ಕುಂತಲ್ಲೇ ಕೈ ಮಾಡಿ ನಿಮಗೆ ಬೇಡಿದ್ದನ್ನು ಕೊಟ್ಟಿಲ್ಲ ಮಹಾನುಭಾವರು. ಯಾಕೆ ಇದನ್ನ ಹೇಳ್ತೇನೆ ಅಂದ್ರೆ ತಮ್ಮ, ಈಗ ಇಲ್ಲೇ ಶ್ರೀಧರ ಮಹಾಸ್ವಾಮಿಗಳು ಒಂದು ತೀರ್ಥಕುಂಡ ಅಂತ ಮಾಡ್ಯಾರ. ಲೋಕದ ಜನರಿಗೆ ಅವರ ಕಷ್ಟ ನಿವಾರಣೆಗಾಗಿ ಆ ತೀರ್ಥದಲ್ಲಿ ಬಂದು ಸ್ನಾನ ಮಾಡಿದ್ರೆ ಹಿಂದಿನ ಮಾಡಿದಂತ ಜನ್ಮಾಂತರ ಪ್ರಾರಬ್ಧ ಸಹಿತ ಪಾಪಗಳು ಸುಟ್ಟು ಸುಖವಾಗಲಂತೆ ಆಶೀರ್ವಾದ ಮಾಡ್ಯಾರ. ಹೆಬ್ಬಳ್ಳಿಲೆ ಕೆರದ್ರಂತ ಬರೇ ಅಲ್ಲಿ ಅಮ್ಮ. ಇದು ಗುಡ್ಡದ ನೆತ್ತಿ ಮೇಲೆ ನಾ ಹೇಳುದು, ತೆಗಿನಾಗ ಅಲ್ಲ. ಯಾಕಂದ್ರೆ ನನಗೆ ಶಾಸ್ತ್ರ ಇದು ಬರೀ ವೈನ್ ಬಾಟ್ಲಿಯ ಹೊಗಳಿಕಿದು. ಇದು ಈ ಯಾವ್ದೋ ಒಂದು 3x ರಮ್ ಅಂದ್ರ ಇದು ಹಂಗಿರ್ತತಿ, ಇದು ಹಿಂಗಿರ್ತತಿ, ಏನಾಗೋದು ಹೊಗಳಿದ್ರ ಅದನ್ನ. ಅದ್ರದ್ದು ಒಂದು ಕುಡಿದು ಬಿಟ್ರೆ ಅದ್ರದ್ದು ಹೆಂಗ ಆ ನಿಶಯ ಮನುಷ್ಯನಿಗೆ ಗೊತ್ತಾಕತಿ. ಹಂಗ ಈ ಜ್ಞಾನದ ಯೋಗದ ಅನುಸಂಧಾನವನ್ನ ಗುರುವಿನಿಂದ ನೋಡಿ ತಿಳಿದು ಮಾಡಿಬಿಟ್ರೆ ತಮ್ಮ ಏನ್ ಮಾಡ್ಲಿ, ನನಗಾರ ಭಯಂಕರ ಕಥೆ ಹೇಳ್ಬೇಕು ಅನಿಸ್ತತಿ. ತಾಯಿ ಮರ ಆಗಿಬಿಡ್ತತಿ. ಏನ್ ಮಾಡ್ಲಿ, ನಡಿ ಮುಂದೆ. ಶಿವಜೀವರ ಒಡನಿರ್ದ ಭೇದ ಅಪರೋಕ್ಷಂ ಎನಿಸುವ ಜಾಢ್ಯ ಧರ್ಮಗಳ ನೇತಿಗಳಿದು ಉಳಿದ ಅವಿರಳ ಚಿದಾನಂದಮಯನಾದ ಶಂಭುಲಿಂಗವೇ ತಾನು ಎನಿಸಿ ತೋರುತ್ತಿಹುದೇ ನಿಜಯೋಗ. ನೋಡಪ್ಪ, ಮೊದ್ಲಿನ ಎಲ್ಲ ನಿಮಗೆ ವ್ಯಾಪಕ ಮಾಡೋದು, ಸ್ಥೂಲ್ ಮಾಡೋದು, ಅವೆಲ್ಲ ಕಷ್ಟಕರವಾದ ಯೋಗಗಳನ್ನ ಹೇಳ್ಕೊತ ಬಂದೀನಿ. ಇಲ್ಲಿಗೆ ಬಂದು ನಾನು ನಿಮಗೆ ಕೊನೆಯದಾಗಿ ಅಪ್ಪ ಅವ್ರು ಎಷ್ಟು ನಮ್ಮ ಮೇಲೆ ಪ್ರೀತಿ ಮಾಡ್ಯಾರಪ್ಪ ಅಂತಂದ್ರೆ, ಅವ್ರಿಗೆ ಗುಡಿಯಲ್ಲಿ ನಿಮ್ಮ ನಿಜ ಯೋಗ, ಇದ್ರ ಹೆಸರು ಏನಿದ್ರದ್ದು ನಿಜ ಯೋಗ. ಏನು ಕಷ್ಟಪಡಬೇಡ, ಅದಕ್ಕೆ ಹೊರಡಬೇಡ, ಮನೆ ಬಿಟ್ಟು ಹೋಗಬೇಡ, ಊಟ ಬಿಟ್ಟು ಸೊರಗಬೇಡ, ಏನು ನೀರಿಲ್ದ ಅಡ್ಡಾಡಬೇಡ, ಏನೂ ಮಾಡಬೇಡ. ಜೀವನಿಗೂ ಮತ್ತು ದೇವನಿಗೂ ಇರುವಂತಹ ಜ್ಞಾನಪೂರಿತವಾದಂತ ಭೇದಗಳು ಏನದಾವ ಅನ್ನೋದನ್ನ ನೋಡು. ಒಬ್ಬ ಮಾಯಾ ವಿಶಿಷ್ಟನಾದಂತ ಚೈತನ್ಯದಾನ, ಒಬ್ಬ ಅವಿದ್ಯಾ ವಿಶಿಷ್ಟನಾದಂತ ಅಂತಃಕರಣ ಉಪಹಿತನಾದಂತ ಒಬ್ಬ ಚೈತನ್ಯನಾಗೆ ಜೀವದಾನ. ಆ ವಿರೋಧ ಭಾಗಗಳನ್ನು ಜೀವರೊಡನೆ ಇರ್ದ ಭೇದ ಅದರ ತಿಳಿದಾರ್ದಂಗೆ ಏನೈತಲ್ಲಿ. ಇದೆಲ್ಲ ಎಷ್ಟು ಸಲ ಹೇಳಿಲ್ಲ ಇದನ್ನ. ಆ ಭೇದಗಳನ್ನ ನಿಮ್ಮ ಜ್ಞಾನ ದೃಷ್ಟಿಯಿಂದ ತೆಗೆದುಹಾಕಿ ನೀವು ಯಾರು ಎಲ್ಲದಿರಿ, ಯಾವ ಮನೆಯೊಳಗದಿರಿ, ಏನು ಹೆಂಡತಿ ಮಕ್ಕಳ ಜೊತೆಗದಿರಾ,
ಅವ್ರ ಜೊತೆಗನೆ ಇರ್ರಿ. ನೀವು ಮಠದೊಳಗಿದ್ದೀರಾ, ನೀವು ಅಲ್ಲೇ ಇರ್ರಿ. ಏನು ವ್ಯಾಪಾರಿ ಇದೀರಾ, ಅಲ್ಲೇ ಇರ್ರಿ. ಎಲ್ಲಿ ಇದ್ದಲ್ಲೇನ ಈ ಜ್ಞಾನವನ್ನ ಇಟ್ಕೊಂಡು ಜೀವನಿಗೂ ದೇವನಿಗೂ ಭೇದವಿಲ್ಲ. ಸಂಸಾರವು ನಾಮರೂಪಗಳಿಂದ ಮಾತ್ರ ತೋರ್ತತೆ ಹೊರತು ಅಸ್ಥಿವಾತಿಯಲ್ಲಿ ಅದು ಏಕದ. ಇದು ಜಗತ್ತಿನ ಧರ್ಮ, ಇದು ಹಿಂಗದ. ಒಮ್ಮೆ ಪಡುಗಾಳಿ, ಒಮ್ಮೆ ಮೂಡುಗಾಳಿ, ಒಮ್ಮೆ ಥಂಡಿ, ಒಮ್ಮೆ ಬಿಸಿ ನಡುವುದು ಈ ಜಗತ್ತಿನ ಧರ್ಮ. ಇದನ್ನೆಲ್ಲವನ್ನು ನೋಡುವ ಸಾಕ್ಷಿಕನು ನಾನು ಮಾತ್ರ ಸತ್ಯ ಅನ್ನುವಂತಹ ಜ್ಞಾನವನ್ನ ನೀವು ಪುನಃ 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 ಸ್ಮರಣೆಯಲ್ಲಿ ತಂದುಕೊಂಡು ಆ ದುಃಖಗಳ ನದಿಗೆ ಒಂದು ಕಟ್ಟೆಯನ್ನು ಕಟ್ಟಿಬಿಡುವುದು. ಏನು ನಿಜಯೋಗ ಅಂದ್ರೇನು? ಇಲ್ಲಿ ತನಕ ದುಃಖ ಹಾಕಿತ್ತಿಲ್ಲ ನಿಮಗೆ. ಇಲ್ಲಿ ಇಂದ್ರಿಯಗಳಿಂದ ಬರುವ ದುಃಖಗಳು, ಆಧ್ಯಾತ್ಮಿಕಗಳು, ಅಧಿಭೌತಿಕಗಳು, ಅಧಿದೈವಿಕಗಳು, ಇವುಗಳಿಂದ ಬರುವ ದುಃಖದ ರಾಶಿಗೆ ಆ ಜ್ಞಾನವೆಂಬ ಒಡ್ಡನ್ನು ಹಾಕಿಬಿಟ್ರೆ ಅಂದ್ರೆ ಅದ್ ಏನ್ ಹಾಕ್ಬೇಕಮ್ಮ ಇಲ್ಲೇ, ಏನ್ ಹಾಕ್ಬೇಕಿಲ್ಲೇ? ಜ್ಞಾನ ಎಂಬ ಒಡ್ಡನ್ನ. ಈಗ ಸ್ವೆಟರು ಮತ್ತು ಈ ರೇನ್ ಕೋಟ್ ಹಾಕೊಂಡ್ರೆ ಅಂದ್ರೆ ಮಳೆ ನಿಮಗೆ ಸಿಡುದಿಲ್ಲ. ಇನ್ನ ಆ ರೇನ್ ಕೋಟ್ ಹಾಕೊಂಡ್ ನಾವಾಗ ಮಳೆ ಏನಾರ ಮಾಡ್ತತನ ಅವಾಗ ಅಲ್ಲಿ? ಆ ಸ್ವೆಟರ್ ಹಾಕೊಂಡು ನಾವು ಹಿಮಾಲಯದಲ್ಲಿ ತಂಡಿ ಹತ್ತತನ ಅವಾಗ? ಹಂಗ ಜ್ಞಾನವೆಂಬ ಒಂದು ಶರ್ಟ್ ಹಾಕೊಂಡೆ ಸಂಸಾರವೆಂಬ ಚಳಿಯೊಳಗೆ, ಸಂಸಾರವೆಂಬ ಮಳೆಯೊಳಗೆ ಇಲ್ಲಿ 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 ಮಳೆ ಬರಬೇಡ ಅಂದ್ರೆ ಬಿಡ್ತತ ನಿಮ್ಗೆ ತಮ ಅಲ್ಲಿ. ಅದು ಅಲ್ಲಿ ಕೇದಾರಕ್ಕೆ ಹೋಗಿ ಹೊಳ್ಳಿ ಬರೋ ಹೊತ್ನಾಗ 4 ಗಂಟೆ ಆಗಿರ್ತತಿ. ನಶಿಕ್ಲಿ 5ಕ್ಕೆ ಬಿಟ್ರೆ ಅಂದ್ರೆ ನೀವು ಹೊತ್ತು ಇಳಿಬೇಕಾದ್ರೆ ಸಂಜೆ 4 ಆಗತ್ತೆ ಅಲ್ಲಿ. ಅದು 4ಕ್ಕೆ ಪ್ರಕೃತಿ ಧರ್ಮದಂತೆ ಮಳೆ ಬರುದಾ? ಅಲ್ಲಿ ನೀವು ಮಳೆ ಬರಬೇಡ ಅಂತ ಹೇಳಿ ನಾವೇನ್ರಿ ದೇವ್ರ ದರ್ಶನಕ್ಕೆ ಬಂದು ಆಣಿಕಲ್ ಯಾಕೆ ಬಿಡುದು ಅಂದ್ರೆ ಆ ಎಳ್ಯಾಕ್ ಬಿಡುದತ್ತಮ್ಮ ಅದಲ್ಲಿ. ಆಗ ನೀವ್ ಏನ್ ಮಾಡ್ಬೇಕಂತಂದ್ರೆ ಆ ರೇನ್ಕೋಟ್ ಹಾಕೋಬೇಕಲ್ಲೇ. ಅದು ಹೆಂಗ್ ರೇನ್ಕೋಟ್ ಹಾಕಿ ಮಳೆ ಬಂದ್ರು ಕೂಡ ನೀವು ಆನಂದವಾಗಿ ಮತ್ತೆ ಹೊಳ್ಳಿ ಇಲ್ಲಿ ತೆಳಗೆ ಬಂದ ನೀವು ಇಳಿದಿರೋ ಗೌರಿ ಕುಂಡಕ್ಕೆ ಬಂದಿರೋ ಹಂಗ ಸಂಸಾರ ಅನ್ನೋದೊಂದು ಕೇದಾರ ಗುಡ್ಡ. ಇಲ್ಲೇ ನಿಂದೆ ಅಪಮಾನ. ಈಗ ನಾ ಪಾಠ ಮುಗಿಸ್ಬೇಕು ಅಂತೇಳಿ ನಾ ಇಲ್ಲ ಈಗ ಇದ್ರಿಂದ ತಗೊಂಡು ನೀರಿನ ಬಟ್ಟೆ ತಗೊಂಡು ಹೋಗ್ಬಾ ನಮ್ಮ ತಾಯ ಮಾತು ಮಾಡ್ಕೋತೀವಿ ನಿಂತಾರ ನನಗಿಲ್ಲೇ. ಏನ್ ಮಾಡಕ್ ಆಗುದಿಲ್ಲಪ್ಪ, ಏನ್ ಮಾಡಕ್ಕಾಕತಿ? ಆ ರೇನ್ಕೋಟ್ ಹಾಕೊಂಡೆ ಆ ಮಳಿ ಬಂದ್ರು ಅವ ಹೆಂಗ ತೋರಿಸೋಳ್ಳಾರ್ದಂಗ ಹೊಕ್ಕಾನೋ ಹಂಗ ನೀವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಶಿವ ಜೀವರೊಡನೆ ಇರ್ದ ಭೇದ ಅಪರೋಕ್ಷವೆನಿಸುವ ಜಾಢ್ಯ ಧರ್ಮಗಳು. ಏನಾವ್ತಾರ ಹೆಸರು? ಏನಾವ್ತಾರದು? ಜಾಢ್ಯ ಧರ್ಮಗಳು ಅಂದ್ರೆ ಜಾಢ್ಯ ಅಂದ್ರೇನು? ಅವ್ ಸ್ವ ಇತರೆ ಜ್ಞಪ್ತಿ ಶೂನ್ಯತ್ವ ಜಡತ್ತು ಲಕ್ಷಣ. ಅವಕ್ ಏನು ಜ್ಞಾನ? ಅವತರ ಬಗ್ಗೆ ಏನ್ ಚಿಂತೆ ಮಾಡೋದು? ಅವು ಜಾಢ್ಯ ಧರ್ಮಗಳು. ಹೇಸಿ ಅಂದಿಲ್ಲ ಅರ್ಥತಿ ಅದ್ರ ಬಗ್ಗೆ ವರ್ಣನೆ ಮಾಡೋದೇನತ್ತೆ? ಅದೇನಪ್ಪ ಹೇಸಿ ಇಷ್ಟು ಔನ್ಸ್ ನಾರುತ್ತ ಕವಿತಾ ಬರೀ ಅದಕ್ಕೆ? ಅದು ಅದ್ರ ಧರ್ಮದು. ಈ ಸಂಸಾರದೊಳಗೆ ಅದೀನಿ, ಈ ದೇಹದೊಳಗೆ ಅದೀನಿ ಅಂತಂದ್ರೆ ಹಸಿವಾಗ್ತದ. ಈ ದೇಹದೊಳಗೆ ಅದೀನಿ ಅಂದ್ರೆ ಬೆವರು ಬರ್ತದ, ಇದಕ್ಕೊಂದು ರೋಗ ಬರ್ತದ, ಇದೊಂದಿನ ಸತ್ತು ಹೋಗ್ತದ. ಇವ್ರು ನನ್ನನ್ನು ಆಶ್ರಯಿಸ್ಕೊಂಡು ಬಂದು ಮಡದಿ ಮತ್ತರು ನಾ ಎಲ್ಲಿ ತಗ ದುಡಿತೀನೋ ಚೆನ್ನಾಗಿರ್ತಾರೆ. ಎಲ್ಲಿ ನನ್ನ ದೇಹ ಬೇಡ ಅಥವಾ ಇವ್ರು ನನಗೆ ವಿರುದ್ಧ ಹಾಕಾರ. ಇದನ್ನ ಏನ್ ಮಾಡ್ಬೇಕಂದ್ರೆ ಜ್ಞಾನ ದೃಷ್ಟಿಯಿಂದ ಬಗೆಹರಿಸ್ಬೇಕು. ನನಗ್ಯಾಕೆ ಹಿಂಗಂತ ಅನ್ನುವಂಗಿಲ್ಲ ಅವ್ರಿಗೆ. ತಮ್ಮ ನಾಳೆ ನೀವು ದೊಡ್ಡ ಗುರು ಹಾಕಿ ಒಂದಿಷ್ಟು ಜನ ಹೊಗಳ್ತಾರ, ಮುಂದೆ ಮುದುಕಕ್ಕಿ ಮರಿಯವ್ರು ಬರ್ತತಿ, ಅವ್ರು ನಿನ್ನ ತಗೊಳ್ತಾರ. ಅದನ್ನ ಎರಡನ್ನೂ ನಗುವುದೇನು ಇಲ್ಲ. ಅವ್ರಿಗೆ ಏನ್ ಹೇಳುದು? ನಾಳೆ ತೆಗೊಳ್ಳೋದ್ನಾಗ ತಮ್ಮ ನಮಗೆ ಇದನ್ನ 20 ವರ್ಷದಿಂದ ಹೇಳ್ಯಾರ ಹೋಗತ್ ಹೇಳುದು. ಹೌದಿಲ್ಲ? ನಾಳೆ ಅವ್ರು ನಿಮ್ ಮರಿದೇವ್ರು ಬಂದು ನಿಮ್ಮನ್ನ ಮಠ ಬಿಟ್ಟು ಹೊರಗೆ ಹಾಕ್ತಿರ್ತಾರಲ್ಲ, ಆಗ ಏನ್ ಹೇಳುದಂದ್ರ ಅವ್ರಿಗೆ ತಮ್ಮ ನಮಗ 20 ವರ್ಷದ ಹಿಂದನ ಗೊತ್ತಿದೆ. ಆಗ ಮುದುಕಾಗಿ ನಾವು ಚಾ ತಂದು ಕೊಡಬಾ ಅಂತ ಕರೆದು ಕೂಡಲೇ ಇವ್ರು ಚಾ ತಂದು ಕೊಡ್ಲಿಲ್ಲ ಅಂತ ತಿಳ್ಕೊ. ನಮಗ್ ಚಾನ ಕೊಡುವಲ್ರಿ ಅಂತ ಮಂದಿ ಮುಂದೆ ಹೇಳುವಂಗಿಲ್ಲ. ಅದನ್ನ ನಮ್ಗೆ 20 ವರ್ಷದಿಂದ ಗೊತ್ತಾರ. ಇದಕ್ಕೆ ಕೂತ್ರಿ ಯಾವ್ದಪ್ಪ? ಇದಕ್ಕೆ ಕೂತ್ರಿ ಯಾವ್ದಪ್ಪ? ಇದಕ್ಕೆ ನಮ್ಗೆಲ್ಲ ಇದು ಗೊತ್ತಾರ. ಇದು ಪಾಠ ಆಗೈತೆ ನಮಗೆ. ನೀವು ಮುಂದೆ ಹಿಂಗ್ ಮಾಡ್ತೀರ ಅನ್ನೋದು ನಮ್ಗೆ ಆಗ ಗೊತ್ತಾತ್ ನಮಗೆ ಅಂತ ಅನ್ನೋದಕ್ಕೆ ಏನ್ ಅನ್ಬೇಕು? ಇದಕ್ಕೆ ನಿಜ ಯೋಗ. ಇದಕ್ಕೆ ನಿಜ ಯೋಗ. ಏನ್ ಹೇಳಿ ನನಗೆ ಬಹಳ ಕಟ್ಟಿ ಹೇಳ್ಬೇಕು ಅನಿಸ್ತತಿ, ಸಮಯ ಸಾಲಲ್ಲ. ನಿಜ ಯೋಗದೊಳಗೆ ಇದ್ದಂತ ಗುರುಗಳ ಜೊತೆಗೆ ನಾ ಇದ್ನೇ. ನನ್ನ ಉಣಿಸ್ಯಾರವರು ನನಗೆ ಪಾಠ ಮಾಡ್ಯಾರ. ಅವ್ರದ್ದು ಹೇಳ್ಬೇಕನ್ನು. ಆದ್ರೆ ಏನ್ ಮಾಡ್ಲಿಪ್ಪ, ನಿಮ್ಮ ಮತಿಗೆ ಮಂಗಳವಾಗಲಿ ಅಂತ ಹಾರೈಸ್ತೇನೆ. ಸರ್ವರೆಲ್ಲೂ ನಮಸ್ಕಾರ. ನಮಸ್ಕಾರ.
ಸರಿ ಸರ್